ಮಲೆನಾಡಿನ ಅಡಿಕೆ ಮರಗಳ ನಡುವೆ ಅರಳಿದ ಯುವಕನ ಕನಸು ಇಂದು IndianMoney.com ಎಂಬ ಹೆಸರಿನಲ್ಲಿ ನಮ್ಮ ಮುಂದೆ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಸುಧೀರ್ CS ತೀರ್ಥಹಳ್ಳಿಯ ಯುವಕನೊಬ್ಬ ಹಣ ಗಳಿಕೆ, ಉಳಿತಾಯ, ಹೂಡಿಕೆ ಇವುಗಳ ಕುರಿತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಲೆಂದೇ ಹುಟ್ಟುಹಾಕಿದ ಸಂಸ್ಥೆ IndianMoney.com. SSLCಯಲ್ಲಿ ಪಾಸಾಗೋದೇ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿದ್ದ ಇವರು BBMನಲ್ಲಿ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಮೊದಲ ಸ್ಥಾನ ಪಡೆದುಕೊಳ್ಳುವ ಮೂಲಕ ಪದವಿಯನ್ನ ಪೂರ್ಣಗೊಳಿಸುತ್ತಾರೆ. ಪದವಿ ಮುಗಿಸಿ ಕೆಲಸಕ್ಕೆ ಸೇರಿದ್ರೂ ಕೂಡ ಕಣ್ಣ ಮುಂದೆ ಕನಸೊಂದಿತ್ತಲ್ಲ, ಆ ಕಾರಣದಿಂದಾಗಿ ಹಣಕಾಸಿನ ಶಿಕ್ಷಣ ಕೊಡಬೇಕು, ಭಾರತವನ್ನ ಆರ್ಥಿಕವಾಗಿ ಸದೃಢ ದೇಶವನ್ನಾಗಿ ಮಾಡಬೇಕು ಅಂತ ಪ್ರಾರಂಭ ಮಾಡಿದಂಥ ಸಂಸ್ಥೆ ಇಂದು 3,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನ ನೀಡಿದೆ. ಮಲೆನಾಡ ಹಳ್ಳಿಯಲ್ಲಿ ಹಾಲು ಮಾರುತ್ತಿದ್ದ ಹುಡುಗನೊಬ್ಬ ಇಂದು ತನಗಿರುವ ಚಾಕಚಕ್ಯತೆಯ ಮೂಲಕ ಇಡೀ ದೇಶವೇ ಹಿಂತಿರುಗಿ ನೋಡುವಂತೆ ಮಾಡುತ್ತಿದ್ದಾರೆ. ಭಾರತದ ಹೆಸರಾಂತ ವಾಹಿನಿಗಳಾದ ಟೈಮ್ಸ್ ನೌ, CNN ನ್ಯೂಸ್, ನ್ಯೂಸ್ 18 ಕನ್ನಡಗಳಲ್ಲಿ ಹಣಕಾಸಿನ ಕುರಿತಾದ ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಹಿರಿಮೆ ಇವರದ್ದು. ಇನ್ನು CS ಸುಧೀರ್ ಅವರ ಅಂಕಣ ಬರಹಗಳಾದ ಮನಿ ಮಾತು ವಿಜಯವಾಣಿ ದಿನಪತ್ರಿಕೆಯಲ್ಲಿ, ಮನಿ ಗೈಡ್ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಓದುಗರ ಗಮನ ಸೆಳೆದಿತ್ತು. ಮಾತುಗಾರಿಕೆಯಲ್ಲಿ ಮಾತ್ರವಲ್ಲದೆ CS ಸುಧೀರ್ ಅವರು ಪುಸ್ತಕ ಪ್ರಪಂಚದಲ್ಲೂ ತನ್ನ ಪ್ರತಿಭೆಯಿಂದ ಮಿಂಚುತ್ತಿದ್ದಾರೆ. ಇವರು ಬರೆದಿರುವ ಲವ್ ಬಿಯಾಂಡ್ ಡೆತ್ ಎನ್ನುವಂತಹ ಪುಸ್ತಕವು 3 ಲಕ್ಷ ಪ್ರತಿಗಳ ಮಾರಾಟವನ್ನ ಕಂಡಿದೆ. ಮೈ ಮಿಲಿಯನೇರ್ ಫ್ರೆಂಡ್ ಎನ್ನುವಂತಹ ಇನ್ನೊಂದು ಪುಸ್ತಕವು ಈಗಾಗಲೇ ಬಿಡುಗಡೆಗೆ ಸಿದ್ಧವಾಗಿ ನಿಂತಿದೆ. ಉದ್ಯಮಿಯಾಗಿ, ಬರಹಗಾರನಾಗಿ, ಉತ್ತಮ ವಾಗ್ಮಿಯಾಗಿ ದೇಶದ ರೈತರ ಬಗೆಗೆ ಅಪಾರ ಕಾಳಜಿ ಹೊಂದಿರುವ ಮಲೆನಾಡ ಮಣ್ಣಿನ ಮಗ CS ಸುಧೀರ್ ಅವರು ಈ ವಾರದ ಬುಕ್ ಬ್ರಹ್ಮ ಅವಲೋಕನದ ವಿಶೇಷ ಅತಿಥಿ. ನಮಸ್ತೆ, ನಾನು CS ಸುಧೀರ್ ಅಂತ ಹೇಳಿ ಫ್ರೀಡಮ್ ಆ್ಯಪ್ ಮತ್ತು IndianMoney.comನ ಫೌಂಡರ್ ಮತ್ತು CEO. ನನ್ನ ಊರು ತೀರ್ಥಹಳ್ಳಿ ತಾಲೂಕಿನ ಒಂದು ಹಳ್ಳಿ, ಚಿಕ್ಕಹಳ್ಳಿ ಅಂತ ಕರೀತಾರೆ. ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ನಾನು ಓದಿದ್ದು ಪೂರ್ತಿ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದಲ್ಲಿ. ನಾನು 7ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಮಲ್ಲಿ ಓದಿದ್ದು. 8ನೇ ಕ್ಲಾಸಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಜಾಯ್ನ್ ಆಗಿದ್ದು. LKG UKGಗೆಲ್ಲ ಹೋಗೇ ಇಲ್ಲ. ನಾನು ಅದೇ ನನ್ನ ಮಕ್ಕಳ ಹತ್ರ ಹೇಳಿ ಯಾವಾಗಲೂ ಜೋಕ್ ಮಾಡ್ತಿರ್ತೀನಿ. ನನಗೆ 1ನೇ ಕ್ಲಾಸಿಂದ ಗ್ರ್ಯಾಜುಯೇಷನ್ ತನಕ ಒಟ್ಟು ಸ್ಕೂಲ್ಗೆ, ಕಾಲೇಜ್ಗೆ ಫೀಸು ಅಂತ ಕಟ್ಟಿದ್ದು ಬರೀ 15,000, ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಆಗಿದ್ದು. ಇನ್ಫ್ಯಾಕ್ಟ್ ನಾನು 4ನೇ ಕ್ಲಾಸ್ ಮುಗಿಸ್ತಾ ಇದ್ದಂಗೆ ನಾನು ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಈ ನಮ್ಮದು ಗೌಡ್ರ ಜಾತಿ, ಈ ಗೌಡ್ರ ಕಮ್ಯುನಿಟಿಯಲ್ಲಿ ಹೇಗೆ ಅಂದರೆ ಮನೇಲಿ ಎಮ್ಮೆ ಮತ್ತು ಹಸುಗಳಿದ್ದರೆ ಮಾತ್ರ ಚೆನ್ನಾಗಿದ್ದೀವಿ ಅಂತ ಹೇಳಿ. ಸೊ ಹಾಗಾಗಿ ಹಾಲು ಜಾಸ್ತಿ ಇರ್ತಿತ್ತು. ನಮ್ಮಮ್ಮ ಹೇಳಿದ್ರು, ಯಾಕೆ ಹಾಲನ್ನ ಮಾರಬಾರ್ದು. ಹಾಗಾಗಿ ನಮ್ಮ ಊರಲ್ಲಿರೋ ಒಂದು ಅಂಗಡಿಗೆ, ವೆಂಕಟೇಶಣ್ಣ ಅಂತೇಳಿ ಅವ್ರ ಅಂಗಡಿಗೆ ಹಾಲು ಮಾರಾಟ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮಮ್ಮ ನಂಗೆ ಹೇಳ್ತಿದ್ರು, ನೀನು ಹಾಲು ತೊಗೊಂಡೋಗಿ ಕೊಟ್ಟರೆ 1 ಲೀಟ್ರಿಗೆ 2 ರೂಪಾಯಿ ಕೊಡ್ತೀನಿ ನಿನಗೆ ಅಂತ. ಅವಾಗ ಹಾಲು ಮಾರ್ತಾ ಇದ್ದಿದ್ದೆ ನಾವು 7-8 ರೂಪಾಯಿಗೆ 1 ಲೀಟ್ರಿಗೆ. ನಾನು ಪ್ರತಿದಿನ ಬೆಳಗ್ಗೆ ಹೋಗಿ ಕೊಟ್ಟು ಬರ್ತಿದ್ದೆ. 4ನೇ ಕ್ಲಾಸ್ ಮುಗ್ದಿತ್ತು, ಸಮ್ಮರ್ ಹಾಲಿಡೇಸು, ಕೊಟ್ಟು ಬರ್ತಿದ್ದೆ. ಆಮೇಲೆ ಮತ್ತೆ 5ನೇ ಕ್ಲಾಸಿಗೆ ಹೋಗೋಕ್ಕೆ ಶುರು ಮಾಡಿದಾಗ ಸ್ಕೂಲಿಗೆ ಹೋಗ್ತಾನೆ ಅಲ್ಲಿ ಅಂಗಡಿಗೆ ಹಾಲು ಕೊಟ್ಟು ಹೋಗ್ತಿದ್ದೆ. ಹೀಗೆ ಶುರು ಮಾಡಿದ್ದು ಡೈರಿ ಫಾರ್ಮ್ ಬಿಸ್ನೆಸ್ಸು. ನಾನು 10th 12th ಹೋಗೋಷ್ಟೊತ್ತಿಗೆ ಸುಮಾರು 30 ಲೀಟ್ರು ಪ್ರತಿದಿನ ವ್ಯಾಪಾರ ಮಾಡ್ತಿದ್ವಿ. ಹಾಲು ಒಳ್ಳೆ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿತ್ತು. ನಮ್ಮೂರಿಗೆ ಎಲೆಕ್ಟ್ರಿಸಿಟಿ ಬಂದಿದ್ದು ನಾನು 7ನೇ ಕ್ಲಾಸಲ್ಲಿರ್ತಾ. ಅಲ್ಲಿ ತನಕ ಎಲೆಕ್ಟ್ರಿಸಿಟಿ ಕೂಡ ಇರಲಿಲ್ಲ. ಆ ದೀಪದ ಬೆಳಕಲ್ಲಿ, ಸೀಮೆಣ್ಣೆ ದೀಪದಲ್ಲಿ ಓದಿದ್ದು ಇವೆಲ್ಲ ಇನ್ನೂ ನೆನಪಿದೆ. ಮತ್ತು ನಾನು 10ನೇ ಕ್ಲಾಸಲ್ಲಿರ್ತಾ ಯಾರೋ ಬ್ರಿಕ್ ಫ್ಯಾಕ್ಟ್ರಿ ಮಾಡಿದ್ದ ಬಗ್ಗೆ ಕೇಳಿದೆ. ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ 10ನೇ ಕ್ಲಾಸಲ್ಲಿರ್ತಾ ಬ್ರಿಕ್ ಫ್ಯಾಕ್ಟ್ರಿ ಶುರು ಮಾಡಿದ್ದೆ. 10ನೇ ಕ್ಲಾಸಲ್ಲಿ ಬ್ರಿಕ್ ಫ್ಯಾಕ್ಟ್ರಿ ಶುರು ಮಾಡಿ ಅದನ್ನು 10, 11 ಮತ್ತು 12 ಸೆಕೆಂಡ್ PUC ಮುಗಿಸೋ ತನಕ ರನ್ ಮಾಡಿದೆ. ಈ ಹಾಲಿನ ವ್ಯಾಪಾರ, ಬ್ರಿಕ್ ಫ್ಯಾಕ್ಟ್ರಿ ಮಧ್ಯದಲ್ಲಿ ಓದಿನ ಕಡೆ ಗಮನ ಕಡಿಮೆ ಆಯಿತು. ಜೊತೆಗೆ ನಾನು 7ನೇ ಕ್ಲಾಸ್ ಮುಗಿದ ಮೇಲೆ ಇಂಗ್ಲೀಷ್ ಮೀಡಿಯಮಿಗೆ ಜಾಯ್ನ್ ಆದ ತಕ್ಷಣ ಸ್ವಲ್ಪ ಲ್ಯಾಟಿನ್ ಆ್ಯಂಡ್ ಗೀಕ್ ಥರ, ಅಂದರೆ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ ಪಾಠ ಮಾಡಿದ್ದು. ಹಾಗಾಗಿ ಎಜುಕೇಷನಲ್ಲಿ ಸ್ವಲ್ಪ ಗಮನ ಭಾಳ ಕಡಿಮೆ ಆಗಿಬಿಡ್ತು. ಆವಾಗ ನನಗಿನ್ನೂ ನೆನಪಿದೆ, ನಾನು 8ನೇ ಕ್ಲಾಸಲ್ಲಿ ಇದ್ದಾಗ ನನ್ನ ಕ್ಲಾಸ್ಮೇಟ್ಸಿಗೆ 25ಕ್ಕೆ 25, 24 ಮಾರ್ಕ್ಸ್ ಬಂದರೆ ನಂದು 6 ಸಬ್ಜೆಕ್ಟಿಂದ ಒಟ್ಟು ಸೇರಿ 25 ಬರ್ತಿರ್ಲಿಲ್ಲ.
ಆದರೂ ನಮ್ಮ ತಂದೆ ನನಗೆ ಮಾರ್ಕ್ಸ್ ಕಾರ್ಡಿಗೆ ಸೈನ್ ಮಾಡಿ ಕೊಡ್ತಿದ್ರು, ಒಂದಿನ ಬೈದಿಲ್ಲ. ಹಾಗಾಗಿ ನನಗೆ ಫೇಕ್ ಸಿಗ್ನೇಚರ್ ಅಥವಾ ಅವ್ರ ಸಿಗ್ನೇಚರ್ನ ಫೋರ್ಜರಿ ಮಾಡುವ ಅವಶ್ಯಕತೆ ಬಂದಿಲ್ಲ. 10th ನನ್ನ ಸ್ಕೋರು 40.32. 3 ಸಬ್ಜೆಕ್ಟಲ್ಲಿ 30 ಮಾರ್ಕ್ಸ್ ತೆಗೆದಿದ್ದೆ. 1ರಲ್ಲಿ 29 ತೆಗೆದಿದ್ರು. ಆ 3 ಸಬ್ಜೆಕ್ಟ್ನ ಮತ್ತೊಂದು ಸರಿ ಬರಿಬೇಕಾಗ್ತಿತ್ತು. ಅದಾಯಿತು. ನಾನು 10th ಮುಗಿಸಿದ ತಕ್ಷಣ ಯಾವುದೋ ಪುಣ್ಯಾತ್ಮ ನನ್ನ ಇವ್ಯಾಲ್ಯೂಯೇಷನ್ ಮಾಡಿದವರು ಪಾಸ್ ಮಾಡಿಬಿಟ್ಟಿದ್ರು. ಬಟ್ ಅಷ್ಟೊತ್ತಿಗೆ ನಾನು ಬಿಸ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ ಕಲ್ತಿದ್ದೆ. ಹಾಗಾಗಿ ನಾನು ಈಗ ಡಾಕ್ಟ್ರ್ ಆಗಬೇಕು, ಎಂಜಿನಿಯರ್ ಆಗೋ ಕನಸಂತೂ ಇಲ್ಲವೇ ಇಲ್ಲ. ಯಾಕಂದರೆ 40%ಗೆ ನೀವು ಹೋಗಿ ಸೈನ್ಸ್ ಸೀಟ್ ಕೇಳಿದ್ರು ಕೊಡ್ತಿರ್ಲಿಲ್ಲ. ಹಾಗಾಗಿ ನಾನು ಆ ಟೈಮಲ್ಲಿ ಏನು ಅಂದ್ಕೊಂಡೆ, ಇಲ್ಲ ನಾನು ಅದ್ಲಾಗೆ ಆರ್ಟ್ಸ್ ಮಾಡಿಬಿಟ್ಟು BA ಮಾಡಿ LLB ಮಾಡಿಬಿಡ್ತೀನಿ ಅಂತ. ಅಡ್ಮಿಷನಿಗೆ ಹೋದಾಗ ನಮ್ಮ ತಂದೆಗೆ ಪಾಠ ಮಾಡಿದ ಲೆಕ್ಚರರ್ಸ್ ಅದೇ ಕಾಲೇಜಲ್ಲಿದ್ದರು. ಅವರು ಆರ್ಟ್ಸಿಗೆ ಯಾಕೆ ಸೇರಿಸ್ತೀವಿ, ಅವ್ನು ಬಿಸ್ನೆಸ್ಸಲ್ಲಿ ಚುರುಕಿದಾನಲ್ಲ, ಕಾಮರ್ಸಿಗೆ ಸೇರಿಸ್ತು ಅಂದರು. ಆವಾಗ ಬೈ ಚಾನ್ಸ್ ಕಾಮರ್ಸಿಗೆ ಅಡ್ಮಿಷನ್ ಆಯಿತು. PUC ಅಗೇನ್ ಸೇಮ್, ಫಸ್ಟ್ PUC ಏನು ಚೆನ್ನಾಗಿ ಮಾಡಿಲ್ಲ. ಸೆಕೆಂಡ್ PUC ನಂದು April 4th 2003 ಎಕ್ಸಾಮ್ ಇದ್ದಿದ್ದು. ನಮ್ಮ ತಂದೆ March 30ಕ್ಕೆ ಅಂತ ಕಾಣುತ್ತೆ ನಂದು ಲಾಸ್ಟ್ ಇಟ್ಟಿಗೆ, ಆ ಲಾಸ್ಟ್ ಬ್ಯಾಚನ್ನು ಸುಡಬೇಕಲ್ಲ, ಇಟ್ಟಿಗೆ ಸುಡ್ತಿದ್ವಿ ನಾವು. ಸುಟ್ಬಿಟ್ಟು ಅದಾಯಿತು, ಈಗ ನೀ ಎಲ್ಲ ಮಾಡಿದ್ದು ಸಾಕು, ಇನ್ನಿರೋ 20 ದಿನ ಕರೆಕ್ಟಾಗಿ ಎಕ್ಸಾಮ್ಗೆ ಓದ್ಕೋ, ಚೆನ್ನಾಗಿ ಮಾಡು, ಒಳ್ಳೆ ಕಾಲೇಜಿಗೆ ಸೇರಿಸ್ತೀನಿ ಅಂದರು. ಆವಾಗ ಹೇಗೋ ಮಾಡಿ ಎಲ್ಲರ ಹತ್ರ ನೋಟ್ಸ್ ಕಲೆಕ್ಟ್ ಮಾಡಿಕೊಂಡು ಕಷ್ಟಪಟ್ಟು ಓದಿದೆ. ಆ 20 ದಿನ ಶ್ರಮ ಹಾಕಿದ್ದಕ್ಕೆ 71% ಮಾರ್ಕ್ಸ್ ಆಯಿತು. 426 ಮಾರ್ಕ್ಸು. ನಾನು ಅಂದ್ಕೊಂಡೆ ಇದು ಭಾಳ ಒಳ್ಳೆ ಮಾರ್ಕ್ಸ್ ಅಂತ. ಆದರೆ ನಾನು ಶಿವಮೊಗ್ಗದಲ್ಲಿ ನಮ್ಮ ಜಿಲ್ಲೆಗೆ ಅದೊಂದು ಪ್ರೆಸ್ಟೀಜಿಯಸ್ ಕಾಲೇಜು ಕಾಮರ್ಸ್ಗೆ, ಅಲ್ಲಿ BBMಗೆ ಸೀಟ್ ಕೇಳಕ್ಕೆ ಹೋದರೆ ಅವರು 430ಕ್ಕೆ ನಿಲ್ಲಿಸ್ಬಿಟ್ರು. 60 ಜನ ಬೇಕಿತ್ತು, ಫಿಲಪ್ ಆಗೋಯ್ತು. ಆಮೇಲೆ ನನ್ನ ಅದೃಷ್ಟಕ್ಕೆ ಆ ವರ್ಷ ಅವರು 72 ಸೀಟ್ ಮಾಡಿದ್ರು. ಹಾಗಾಗಿ ನನಗೆ ನನ್ನ ಜೊತೆಗೆ ಇನ್ನು 12 ಜನಕ್ಕೆ ಸೀಟ್ ಸಿಕ್ತು. ನಾನು ಆ ವರ್ಷ ಲಾಸ್ಟ್ ಕೊನೆಯ ಸ್ಟೂಡೆಂಟಾಗಿ ಆ ಕಾಲೇಜ್ಗೆ BBMಗೆ ಜಾಯ್ನ್ ಆದೆ. ಅದಾದಮೇಲೆ BBMಲ್ಲಿ ನಾನು ನನ್ನ ಇಟ್ಟಿಗೆ ಬಿಸ್ನೆಸ್ನ ಬಿಟ್ಟೆ, ಹಾಲಿನ ಡೈರಿಯನ್ನು ಬಿಟ್ಟೆ, ಎಜುಕೇಷನ್ ಕಡೆ ಗಮನ ಕೊಟ್ಟೆ. ಅಲ್ಲೇನಾಯಿತು, ನಾನು ಐ ಥಿಂಕ್ ಪ್ರಾಬ್ಲಿ ಇದು ಭಾಳಷ್ಟು ಜನ ತಂದೆ ತಾಯಿಯರಿಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ನಮ್ಮ ಕಮ್ಯುನಿಟಿ, ನಾನೊಬ್ಬ ಒಕ್ಕಲಿಗ ಅಂದ್ಕೊಳ್ಳೋಕ್ಕೆ ಹೆಮ್ಮೆ ಇದೆ. ಆದರೆ ನಮ್ಮ ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಹಾಸ್ಟೆಲಲ್ಲಿ ನನಗೆ ಅಡ್ಮಿಷನ್ ಆಯಿತು. ಒಕ್ಕಲಿಗ ಹಾಸ್ಟೆಲಲ್ಲಿ ಅಡ್ಮಿಷನ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಅಡ್ಮಿಷನ್ಗಿಂತ ಒಂದು ವೀಕ್ 10 ಡೇಸ್ ಮೊದಲೇ ನಮ್ಮ ತಂದೆಗೆ ಪರಿಚಯ ಇದ್ದವರಿಂದ ಹೇಳಿ, ನೀವು ಅಡ್ಮಿಷನ್ ಫಾರ್ಮಲಿ ಆಗೋದು ಲೇಟ್ ಇದೆ, ಇರ್ಬೋದು ಅಂತ ಹೇಳಿದ್ರು. ಸೊ ಕಾಲೇಜ್ ಸ್ಟಾರ್ಟ್ ಆಗಿತ್ತು, ನಾನು ಹಾಸ್ಟೆಲ್ ಇರೋಕ್ಕೆ ಶುರು ಮಾಡಿದೆ. ಆದರೆ ನಮ್ಮ ಹಾಸ್ಟೆಲ್ಲು ಅನ್ಫಾರ್ಚುನೇಟ್ಲಿ ರಾತ್ರಿ ಆಗ್ತಿದ್ದಂಗೆ ಪಬ್ ಆಗ್ಬಿಡೋದು. ನನಗೆ ಅಪ್ಪ ಅಮ್ಮನ ಜೊತೆ ಇದ್ದೆ, ನಮಗೆ ದುರಭ್ಯಾಸಗಳು ಅವ್ಯಾವುದೂ ಇರಲಿಲ್ಲ. ಒಂದು ಡಿಸಿಪ್ಲಿನ್ಡ್ ಲೈಫ್ ಇತ್ತು. ಮತ್ತು ನನಗೆ ಮೊದಲಿಂದನೂ ನಮ್ಮ ತಂದೆ ನನಗೆ 2 ಮಾರ್ಕ್ಸ್ ಬಂದರೂ ಮಾರ್ಕ್ಸ್ ಕಾರ್ಡಿಗೆ ಸೈನ್ ಮಾಡಿ ಕೊಡೋರು. ಆದರೆ ಕತೆ ಹೇಳೋರು, ಬದುಕಿನ ಭಾಳಷ್ಟು ಕತೆಗಳನ್ನ ಹೇಳೋರು, ಬೇರೆ ಬೇರೆ ಸಾಧಕರ ಕತೆಗಳನ್ನ ಹೇಳೋರು. ಆ ಕತೆಗಳು ನನ್ನಲ್ಲಿ ಬಹಳ ದೊಡ್ಡ ಒಂದು ನನ್ನ ಬದುಕನ್ನು ಕಟ್ಕೊಳ್ಳೋಕ್ಕೆ ಭಾಳ ಒಂದು ದೊಡ್ಡ ಪರಿಣಾಮಗಳನ್ನ ಬೀರ್ತು. ಹಾಗಾಗಿ ನಾನು ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಆಸೆ ಇತ್ತು. ನಾನು ಫಾರ್ಮಲ್ ಅಡ್ಮಿಷನ್ ದಿನ ಹಾಸ್ಟೆಲಲ್ಲಿ 1 ವೀಕ್ ಇದ್ದ ಮೇಲೆ ನಮ್ಮ ತಂದೆ ಬಂದಿದ್ದರು. ನಾನು ನನ್ನ ಟರ್ನ್ ಬಂದ ತಕ್ಷಣ ಅಲ್ಲಿ ಹೋದೆ. ಅಡ್ಮಿಷನಲ್ಲಿ ಎಲ್ಲ ಕೂತಿದ್ರು. ಅವ್ರ ಹತ್ರ ಹೇಳಿದೆ, ಹಾಸ್ಟೆಲ್ನ ಹೀಗೆ ನಡೆಸಬೇಡಿ, ನಾನು ನಿಮ್ಮ ಹಾಸ್ಟೆಲ್ ಇರಲ್ಲ ಅಂತ ಹೇಳಿ ಅವತ್ತಲ್ಲಿಂದ ಹೊರಟ್ವಿ. ಬಟ್ ನಂಗೆ ಎಲ್ಲಿರಬೇಕು ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಏನು ಭಾಳ ಗೊತ್ತಿದ್ದವರು ಜಾಸ್ತಿ ಜನ ಇರಲಿಲ್ಲ. ನಮ್ಮೂರು ಅಲ್ಲಿಂದ 70 ಕಿಲೋಮೀಟ್ರು. ಸೊ ಹಾಗಾಗಿ ನಮ್ಮ ದೂರದ ಸಂಬಂಧಿ ಒಬ್ಬರು ಒಂದು ಮನೆ ಇತ್ತು ಅಲ್ಲಿ ಬಸವನಗುಡಿಯಲ್ಲಿ. ಆ ಮನೆಯಲ್ಲಿ ಒಂದು ಸಣ್ಣ ರೂಮು, ಅದಕ್ಕೇನು ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಏನು ಇರಲಿಲ್ಲ. ಅಲ್ಲಿ ನಾನು ನಮ್ಮ ತಂದೆ ಹೋಗಿಬಿಟ್ಟು ಕೇಳಿದ್ವಿ, ನಿಮ್ಮಲ್ಲಿ ಇರ್ತೀವಿ, ಬಟ್ ನೀವು ಊಟ ತಿಂಡಿಗೆ ಒತ್ತಾಯ ಮಾಡಬಾರ್ದು ಅಂತ. ಯಾಕಂದರೆ ಬೇರೆಯವ್ರಿಗೆ ಹೊರೆ ಆಗೋದಕ್ಕೂ ಇಷ್ಟ ಇರಲಿಲ್ಲ. ಆಮೇಲೆ ನಾನು ಅಲ್ಲಿಂದ ಸುಮಾರು ಬಸವನಗುಡಿ 6th ಕ್ರಾಸಲ್ಲಿ ನನ್ನ ಮನೆ ಆ ರೂಮ್ ಇದ್ದಿದ್ದು. ಸವಳಂಗ ರೋಡಲ್ಲಿ ರೆಸ್ಟೋರೆಂಟ್ಗಳಿದ್ದು, ಹೋಟೆಲ್ಗಳಿದ್ದು. ಒಂದು ಕಾಫಿ ಕುಡಿಬೇಕು ಅಂದರೂ ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ದೆ, 1.5-2 ಕಿಲೋಮೀಟ್ರು. ಏನು ಬೈಕ್ ಇರಲಿಲ್ಲ. ಪ್ರಾಬ್ಲಿ ಆ ಟೈಮಲ್ಲಿ ನಾನು ಒಬ್ಬನೇ ಇದ್ನಲ್ಲ, ಆ 3 ವರ್ಷ ನನ್ನ ಬದುಕನ್ನು ಬದಲಾಯಿಸ್ತು. ನಾನು ಲಾಸ್ಟ್ ಕೊನೆಯವನಾಗಿ ಯೂನಿವರ್ಸಿಟಿಗೆ ಆ ಕಾಲೇಜಿಗೆ ಜಾಯ್ನ್ ಆಗಿದ್ದು. BBM ಮುಗಿಸೋಷ್ಟೊತ್ತಿಗೆ ಯೂನಿವರ್ಸಿಟಿ ಟಾಪರು, 84% ಅಗ್ರಿಗೇಟು, 6 ಸೆಮಿಸ್ಟ್ರಲ್ಲಿ 36 ಸಬ್ಜೆಕ್ಟಲ್ಲಿ ಅಗ್ರಿಗೇಟು. ಸೊ ಯೂನಿವರ್ಸಿಟಿ ಟಾಪರಾಗಿ ಹೊರಗಡೆ ಬಂದೆ. ನಾನು ಗ್ರ್ಯಾಜುಯೇಷನಲ್ಲಿ ಇರ್ತಾ ನನ್ನ ಬದುಕನ್ನು 3 ವಿಚಾರಗಳು ಬದಲಾಯಿಸ್ತು. ಒಂದು, ನನಗೆ ಹಳ್ಳಿಯಿಂದ ಬಂದಿದ್ದರಿಂದ ಹಳ್ಳಿಯ ಸಮಸ್ಯೆಗಳ ಬಗ್ಗೆ ಗೊತ್ತಿತ್ತು. ಈಗಲೂ ಕೂಡ ನಮ್ಮ ತಂದೆ ಅಡಿಕೆ ಬೆಳೀತಾರೆ. ಅವ್ರಿಗೆ ವರ್ಷದಲ್ಲಿ 15 ದಿನ ಮಾತ್ರ ಕೆಲಸ, ಉಳಿದ ದಿನ ಕೆಲಸ ಇರಲ್ಲ.
ಯಾಕಂದರೆ ನಾವು ಅಡಿಕೆ ಚೇಣಿ ಕೊಟ್ಬಿಡ್ತೀವಿ, ನಾವೇನು ಮಾಡೋದಿಲ್ಲ. ಈವನ್ ನೀವು ಅಡಿಕೆ ಮಾಡಿದರೂ ಕೂಡ ಒಂದು 3.5-4 ತಿಂಗಳು ಕೆಲಸ, ಆಮೇಲೆ ಫ್ರೀನೇ ಇರ್ತಾರೆ. ಹಾಗಾಗಿ ನಮ್ಮ ಹಳ್ಳಿ ಕಡೆ ಹೆಂಗಾಗಿದೆ, ಮಹಾಲಯ ಅಮಾವಾಸ್ಯೆ ಅಂದರೆ ಒಂದಿನ ಇರೋದು ಈಗ 20 ದಿನ ಆಗಿಬಿಟ್ಟಿದೆ. ಪ್ರತಿದಿನ ಮಧ್ಯಾಹ್ನ ಒಬ್ಬರ ಮೇಲೆ ಊಟ, ರಾತ್ರಿ ಒಬ್ಬರ ಮೇಲೆ ಊಟ. ದೇವರರ್ಕೆ ಅಂದರೆ ಒಂದೂವರೆ ತಿಂಗಳು ನಡೆಸ್ಬಿಡ್ತಾರೆ. ಹಾಗಾಗಿ ಕೆಲಸ ಮಾಡೋದು ಕಡಿಮೆ ಆಗ್ತದೆ. ಮತ್ತು ಅದೇನಾಗುತ್ತೆ, ಇದ್ದವ್ರಿಗೆ ಓಕೆ, ಇಲ್ದಿದ್ದವರಿಗೆ ಕಷ್ಟ ಆಗ್ತದೆ. ಈ ಕಟ್ಟುಪಾಡುಗಳು ಇದ್ರ ಮಧ್ಯ ಇಲ್ದಿದ್ದವ್ರ ಜೀವನ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಆ ಕಷ್ಟ ಅರ್ಥಕೊಂಡು ನಾನು ಆವಾಗ 2004ರಲ್ಲಿ BBM ಓದುವಾಗ ATNCC ಕಾಲೇಜಲ್ಲಿ ಗ್ರಾಮ್ ವಿಕಾಸ್ ಅಂತ ಒಂದು ಪ್ರಾಜೆಕ್ಟ್ ಡೆವಲಪ್ ಮಾಡಿದೆ. ಈ ಗ್ರಾಮ್ ವಿಕಾಸ್ನ ಉದ್ದೇಶ ಏನಪ್ಪ ಅಂದರೆ ಹಳ್ಳಿಗಳಲ್ಲಿ ಸೀಸ್ನಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಅಂದರೆ ಒಬ್ಬ ರೈತ ವರ್ಷ ಪೂರ್ತಿ ಅವನಿಗೆ ಕೆಲಸ ಇರಲ್ಲ. ನಮ್ಮಲ್ಲೆಲ್ಲ ಇರೋದು 1 ಎಕರೆ 2 ಎಕರೆ 3 ಎಕರೆ ಜಮೀನು, ವರ್ಷ ಪೂರ್ತಿ ಏನು ಕೆಲಸ ಇರುತ್ತೆ ಅವರಿಗೆ. ಸೊ ಹಾಗಾಗಿ ಸೀಸ್ನಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಣ ಅಂತೇಳಿ ಅದನ್ನು ಮಾಡಿದ್ವಿ. ಆ ಗ್ರಾಮ್ ವಿಕಾಸಲ್ಲಿ 2 ವಿಚಾರ, ಒಂದು ಸೀಸ್ನಲ್ ಎಂಪ್ಲಾಯ್ಮೆಂಟು, ಮತ್ತೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವಂತ ಉದ್ಯಮ ಮಾಡಬೇಕು ಅಂತ. ಅವಾಗ ನಾನು ಧರ್ಮಸ್ಥಳದವರ ರೂಟ್ಸೆಟ್ ಆರ್ಗನೈಸೇಷನ್ ಜೊತೆಗೆ ವರ್ಕ್ ಮಾಡಿ ಒಂದಷ್ಟು ಕಲಿತು ಅದೆಲ್ಲವನ್ನು ಡೆವಲಪ್ ಮಾಡಿ ಈ ಗ್ರಾಮ್ ವಿಕಾಸ್, ಹಳ್ಳಿಗಳ ವಿಕಾಸ ಹೇಗೆ ಮಾಡ್ಬೋದು ಅಂತ ಪ್ರಾಜೆಕ್ಟ್ ರೆಡಿ ಮಾಡ್ದೆ. ಅದನ್ನು ನಮ್ಮ ಕಾಲೇಜ್ಗಳಲ್ಲಿ ನಡೆಯುವ ಮ್ಯಾನೇಜ್ಮೆಂಟ್ ಫೆಸ್ಟಲ್ಲಿ ಪ್ರೆಸೆಂಟ್ ಮಾಡ್ತಿದ್ದೆ. ಎಲ್ಲೋದ್ರೂ ನಂಗೆ ಚಾಂಪಿಯನ್ಶಿಪ್ ಸಿಗ್ತಿತ್ತು. ಬಟ್ ನಾವೊಂದು ಸ್ವಲ್ಪ ಸ್ವಾರ್ಥಿಗಳಾದ್ವಿ. ಆಮೇಲೆ ಹೋದಲ್ಲೆಲ್ಲ ನನಗೆ ಟ್ರೋಫಿ ಕೊಡ್ತಿದ್ರು, ಕೆಲವು ಕಡೆ ಮಾತ್ರ ಕ್ಯಾಶ್ ಕೊಡ್ತಿದ್ರು. ನಮಗೆಲ್ಲ ಕಾಂಪಿಟೇಷನ್ಗೂ ಕರಿತಿದ್ರು. ನಮ್ಮ ಕಾಲೇಜ್ನವರು ಕೂಡ ಹೋದಲ್ಲೆಲ್ಲ ಗೆದ್ಕೊಂಬರ್ತಾರಲ್ಲ, ನಮ್ಮನ್ನು ಕಳಿಸ್ತಿದ್ರು. ನಾನು ನನ್ನ ಸ್ನೇಹಿತ ಸುಮಿತ್ ಅಂತ ಹೇಳಿ ನಾವು ಮೊದಲಿಗೆ ಎಲ್ಲ ಕಡೆ ಹೋಗ್ತಿದ್ವಿ. ಆಮೇಲೆ ಕ್ಯಾಶ್ ಎಲ್ಲಿ ಕೊಡ್ತಾರೆ ಅಲ್ಲಿ ಹೋಗ್ತಿದ್ವಿ, ಟ್ರೋಫಿ ಕೊಡಲು ಹೋಗ್ತಿರ್ಲಿಲ್ಲ. ಬರೀ ಟ್ರೋಫಿ ಕೊಟ್ಟರೆ, ಯಾಕಂದರೆ ಟ್ರೋಫಿಯನ್ನು ಕಾಲೇಜ್ನವ್ರು ಇಟ್ಕೋತಿದ್ರು. ಪ್ರಾಬ್ಲಿ ತಪ್ಪು, ಬಟ್ ಆದರೆ ಆ ಲೆಕ್ಕದಲ್ಲಿ ಅಂದರೆ ನಾನು ಮಾಡಿದ್ದೇನೋ ಒಂದು ಕೆಲಸಕ್ಕೆ ನಂಗೆ ರಿಟರ್ನ್ ಬರಬೇಕು ಅಂತ ಒಂದು ಆಲೋಚನೆ ಇತ್ತು. 2ನೇ ವಿಚಾರ, ಗ್ರ್ಯಾಜುಯೇಷನ್ಲಿರ್ತಾ ನನ್ನ ಜೀವನ ಬದಲಾಗಿದ್ದು, ನಾನು 6th ಸೆಮಿಸ್ಟ್ರಲ್ಲಿರ್ತಾ ಕಾಲೇಜ್ನವರು ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಹೇಳ್ತಾರೆ. ಯೂನಿವರ್ಸಿಟಿಯ ಒಂದು ನಾರ್ಮ್ ಅದು. ನಿಮಗೆ ಆರ್ಗನೈಸೇಷನ್ ಸ್ಟಡಿ ಅಂತ ಎಲ್ಲ ಮಾಡ್ತಾರೆ ಸಾಮಾನ್ಯವಾಗಿ. ಬೇರೆಯವ್ರು ಮಾಡಿರೋ ಪ್ರಾಜೆಕ್ಟ್ ರಿಪೋರ್ಟ್ನ ಕಾಪಿ ಪೇಸ್ಟ್ ಮಾಡಿ ನೇಮ್ ಚೇಂಜ್ ಮಾಡಿ ಸಬ್ಮಿಟ್ ಮಾಡ್ತಿದ್ರು. ಬಟ್ ನಾನು ಅಂದ್ಕೊಂಡೆ ಇಲ್ಲ, ನಾನು ಒಂದು ಸಮಸ್ಯೆಯನ್ನು ಎತ್ತಿಡ್ಕೊಂಡು ಅದನ್ನು ಬಗೆಹರಿಸೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ನನ್ನ ಊರಲ್ಲಿ ಶೇಷಗಿರಿ ಭಟ್ರು ಅಂತ ಒಬ್ಬರು ಭಟ್ರು ಒಂದು ಜಂಪ್ಸ್ ಅಪ್ ಅಂತ ಹೇಳಿ ಒಂದು ಸಾಫ್ಟ್ ಡ್ರಿಂಕ್ ಕಂಪ್ನಿಯನ್ನು ರನ್ ಮಾಡ್ತಿದ್ರು. ನಾನು ಸ್ಕೂಲಿಗೆ ಹೋಗ್ತಾ, ಇನ್ಫ್ಯಾಕ್ಟ್ ತೀರ್ಥಹಳ್ಳಿಗೆ ಸ್ಕೂಲಿಗೆ ಕಾಲೇಜ್ಗೆ ಹೋಗುವಾಗ ಎಷ್ಟೋ ಸಾರಿ ಅವ್ರ ಜೊತೆಗೆ ಅವ್ರದ್ದು ಈ ವೆಹಿಕಲ್ ಇರ್ತಲ್ಲ, ಗೂಡ್ಸ್ ವೆಹಿಕಲ್, ಅವರು ಬೆಳಿಗ್ಗೆ ಅವ್ರ ಫ್ಯಾಕ್ಟ್ರಿಗೆ ಹೋಗೋವ್ರ ಜೊತೆಗೆ ಹೋಗ್ತಿದ್ದೆ. ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿದ್ದೆ. ಅವ್ರು ಹೇಳ್ತಿದ್ರು, ನೋಡಿ ನೀವೆಲ್ಲ ಹಳ್ಳಿಲಿ ನಮ್ಮ ಜಂಪ್ಸಪ್ ಕುಡಿತೀರಿ, ಸಿಟಿಗೆ ಹೋದರೆ ನೀವು ಪೆಪ್ಸಿಗೆ ಹೋಗ್ಬೇಕು ಅಂತೀರಿ, ನಮಗೆ ಉಳಿವೇ ಇಲ್ಲ ಮಾರಾಯ, ಕಷ್ಟ ಅಂತಿದ್ರು. ಆ ಕಷ್ಟ ಅರ್ಥ ಮಾಡಿಕೊಂಡು ನಾನು ಅಂದ್ಕೊಂಡೆ, ಶುಗರ್ ವಾಟರ್ ಸೆಲ್ ಮಾಡೋದಕ್ಕೆ MNC ಕಂಪ್ನಿಗಳು ನಮ್ಮ ದೇಶಕ್ಕೆ ಬರಬೇಕಾ? ಆ ಯೋಗ್ಯತೆಯೂ ನಮಗಿಲ್ವಾ? ಹಾಗಾದರೆ ಏನು ಮಾಡೋಣ? ಅದಕ್ಕೋಸ್ಕರ ನಾನು ವಿಷನ್ ಫಾರ್ ಇಂಡಿಯನೈಸೇಷನ್ ಆಫ್ ಇಂಡಿಯನ್ ಸಾಫ್ಟ್ ಡ್ರಿಂಕ್ ಕಂಪ್ನೀಸ್ ಅಂತ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದೆ. ಇವತ್ತು ನನ್ನ ಹತ್ರ ಒಂದು ಕಾಪಿ ಇದೆ ಅದರದ್ದು. ನಮ್ಮ ಕಾಲೇಜ್ನಲ್ಲಿ ಅದನ್ನು ಒಳ್ಳೆ ಟೆಕ್ಸ್ಟ್ ಬುಕ್ ತನಕ ಇವತ್ತು ರೆಫರ್ ಮಾಡ್ತಾರೆ. ಆ ಪ್ರಾಜೆಕ್ಟ್ ರಿಪೋರ್ಟು ನಾನೊಂದು 300 ಪೇಜ್ ಪ್ರಾಜೆಕ್ಟ್ ರಿಪೋರ್ಟು, ಸುಮಾರು ಡೊಮೆಸ್ಟಿಕ್ ಸಾಫ್ಟ್ ಡ್ರಿಂಕ್ ಕಂಪ್ನಿಗಳು ಈ ಜಂಪ್ಸ್ ಅಪ್ ಥರದ್ದು ಅಲ್ಲಿ ವಿಸಿಟ್ ಮಾಡಿದೆ. 2ನೇದು ಪೆಪ್ಸಿ ಮತ್ತು ಕೋಕಲ್ಲಿ ನನ್ನ ಅದೃಷ್ಟಕ್ಕೆ ನಾನು ಶಿವಮೊಗ್ಗದಲ್ಲಿ ಮೆಸ್ಗೆ ಊಟಕ್ಕೆ ಹೋಗ್ತಿದ್ದೆ. ಅಲ್ಲಿ ಊಟಕ್ಕೆ ಬರೋ ಒಬ್ಬರು ಈ ಪೆಪ್ಸಿ ಕಂಪ್ನಿಯಲ್ಲಿ ಇಂಟರ್ನಲ್ ಆಡಿಟರ್ ಕೆಲಸ ಮಾಡ್ತಿದ್ರು. ಅವರು ಒಂದಷ್ಟು ಡೇಟಾ ಕೊಟ್ಟರು ಪಾಪ. ಜೊತೆಗೆ ನನಗೆ ರಾಜೀವ್ ದೀಕ್ಷಿತ್ ಅವರು ಅವ್ರಿಗಿನ್ನೂ ಬದುಕಿದ್ರು, ಸ್ವದೇಶಿ ಆಂದೋಲನ ಮಾಡ್ತಿದ್ರು. ಅವ್ರ ಜೊತೆಗೆ ಬೆಂಗಳೂರು ಬಂದು 1 ವೀಕ್ ಇದ್ದೆ. ಅವರು ನನಗೆ ಭಾಳಷ್ಟು ಡೇಟಾ ಕೊಟ್ಟರು. ಆಮೇಲೆ ಮೈಸೂರಲ್ಲಿ CFTRI ಇದೆ, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಅಲ್ಲಿ ಹೋಗ್ಬಿಟ್ಟು ಸೈಂಟಿಸ್ಟ್ ಜೊತೆಗೆ ಹೇಳಿದೆ, ನಮ್ಮ CFTRI ನಮ್ಮ ಸಾಫ್ಟ್ ಡ್ರಿಂಕ್ ಕಂಪ್ನಿಗಳಿಗೆ ಅಥವಾ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳಿಗೆ ಈ ಫಾರಿನ್ ಕಾಂಪಿಟೇಷನ್ನ ಫೇಸ್ ಮಾಡೋಕ್ಕೆ ಏನು ಹೆಲ್ಪ್ ಮಾಡ್ತಿದ್ದೀರಿ, ಏನು ಟೆಕ್ನಾಲಜಿ ಡೆವಲಪ್ ಮಾಡಿದಿರಿ? ಅವರು ಭಾಳಷ್ಟು ಟೆಕ್ನಾಲಜಿಗಳನ್ನ, ಟ್ಯಾಮ್ರಿನ್ ಜ್ಯೂಸಿಂದ ಹಿಡಿದು ಈಗ ನಿಮಗೆ ಪ್ಯಾಕೇಜ್ಡ್ ಟೆಂಡರ್ ಕೊಕೊನಟ್ ಇವತ್ತೇನು ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಅವಾಗ ಡೆವಲಪ್ ಮಾಡಿದರು. ನನ್ನ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಅವಾಗನೇ ಮೆನ್ಷನ್ ಮಾಡಿದ್ದೆ ನಾನು. ಸೊ ಇದು ಭಾಳಷ್ಟು ವಿಚಾರಗಳನ್ನ ಅವ್ರು ಕೊಟ್ಟರು. ಆಮೇಲೆ ನಮ್ಮ KVR ಟ್ಯಾಗೋರ್ ಅವರು ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದರು. ಅವರ ಆಫೀಸ್ಗೆ ಶಿವಾಜಿನಗರಕ್ಕೆ ಹೋಗಿದ್ದೆ. ಅಲ್ಲಿ ಅವರು ಹೇಗೆ ಡೊಮೆಸ್ಟಿಕ್ ಸಾಫ್ಟ್ ಡ್ರಿಂಕ್ ಕಂಪ್ನಿಗಳು ಒಟ್ಟಾಗಿ ಬಂದರೆ ನಾವು ಫ್ರೀ ಅಡ್ವರ್ಟೈಸ್ಮೆಂಟು ಅಥವಾ ಸಬ್ಸಿಡೈಸ್ಡ್ ಕಾಸ್ಟಲ್ಲಿ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು ಅಂತ ಹೇಳಿದ್ರು. ಅದನ್ನು ಮೆನ್ಷನ್ ಮಾಡಿದೆ. ಆಮೇಲೆ ಇಂಡಿಯನ್ ಸೊಸೈಟೀಸ್ ಆ್ಯಕ್ಟ್ನ ಸ್ಟಡಿ ಮಾಡಿ ಹೇಗೆ ಒಂದು ಕೋಆಪ್ರೇಟಿವ್ ಮೂವ್ಮೆಂಟ್ ಥರ, ಹೇಗೆ ಅಮೂಲ್ ಅಥವಾ ನಮಗೆ KMF ಇದೆಯಲ್ಲ, ಆ ಮಿಲ್ಕ್ ಹೇಗೆ ಒಂದು ಕೋಆಪ್ರೇಟಿವ್ ಮೂವ್ಮೆಂಟ್ ಆಯಿತು, ಅದೇ ಥರ ಸಾಫ್ಟ್ ಡ್ರಿಂಕ್ ಕಂಪ್ನಿಗಳು ಮಾಡ್ಬೋದಾ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿ ಅದನ್ನು ಕೂಡ ಮೆನ್ಷನ್ ಮಾಡಿದೆ. ಜೊತೆಗೆ ನಮ್ಮ
ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರಿಂದ ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ. ಆ ಪ್ರಾಜೆಕ್ಟ್ ರಿಪೋರ್ಟು ನನ್ನ ಬದುಕನ್ನೇ ಬದಲಾಯಿಸ್ತು. ಅಂದರೆ ನಾನು ಆಲೋಚನೆ ಮಾಡೋ ರೀತಿ, ಯಾಕಂದರೆ ನಾನು ಹಳ್ಳಿಯಲ್ಲಿದ್ದೆ, ಹಾಲು ಮಾರ್ಕೊಂಡಿದ್ದೆ. ಒಂದು ಗ್ಲೋಬಲ್ ಥಿಂಕಿಂಗ್ ಬರಬೇಕು ಅಂದರೆ ಈ ಪ್ರಾಜೆಕ್ಟ್ ರಿಪೋರ್ಟು ಭಾಳ ದೊಡ್ಡ ಬದಲಾವಣೆ ತಂತು. ಇನ್ನು ಮೂರನೇದು, ನಾನು 3ನೇ ಸೆಮಿಸ್ಟ್ರ್ ಮುಗಿಸ್ತಿದ್ದಂಗೆ ನಮ್ಮ ತಂದೆ ಹೇಳಿದ್ರು, ನೀನು IIM ಅಲ್ಲೇ MBA ಮಾಡಬೇಕು ಅಂತ. ಅವ್ರಿಗೆ ಯಾರೋ ಹೇಳಿದ್ರಂತೆ IIM ಅಲ್ಲಿ MBA ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ತಂದೆ ಕೂಡ ವೆಲ್ ಎಜುಕೇಟೆಡ್. ಅವರು 84ಅಲ್ಲಿ ಇಂಗ್ಲೀಷ್ ಲಿಟ್ರೇಚರ್ಲಿ ಗ್ರ್ಯಾಜುಯೇಷನ್ ಮುಗಿಸ್ಬಿಟ್ಟು ಫಾರ್ಮಿಂಗಿಗೆ ಹೋದವರು. ಫಾರ್ಮಿಂಗ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಅಕ್ಕಪಕ್ಕದ ರೈತರೆಲ್ಲ 1 ಎಕರೆಗೆ 10 ಲಕ್ಷ ದುಡಿದ್ರೆ ಇವರು 15 ಲಕ್ಷ ದುಡಿತಾರೆ. ಅಂದರೆ ಸ್ವಲ್ಪ ಇನೋವೇಟಿವ್ ಆಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅವ್ರು ನನಗೆ IIM ಅಲ್ಲೇ MBA ಮಾಡಬೇಕು ಅಂತ. ಹಾಗಾಗಿ ನನಗೆ 3rd ಸೆಮಿಸ್ಟ್ರ್ ಮುಗಿತಿದ್ದಂಗೆ ಬೆಂಗಳೂರಿಗೆ ಕರ್ಕೊಂಡ್ಬಂದು, ಬೆಂಗಳೂರಲ್ಲಿ ಟೈಮ್ ಇನ್ಸ್ಟಿಟ್ಯೂಷನ್ ಅಂತ ಇದೆ, ಅಲ್ಲಿ ಕೋಚಿಂಗಿಗೆ ಸೇರಿಸಿದ್ರು. ನಾನು ಸಮ್ಮರ್ ಹಾಲಿಡೇಸಲ್ಲಿ ಕೋಚಿಂಗ್ ತೊಗೊಂಡೆ ಮತ್ತು ವಾಪಸ್ ಹೋದೆ. ಆಮೇಲೆ ನನಗೆ ಪ್ರತಿ ಸ್ಯಾಟರ್ಡೆ ಸಂಡೇ ಬೆಂಗಳೂರಿಗೆ ಬರಬೇಕಿತ್ತು. ಶುಕ್ರವಾರ ರಾತ್ರಿ ಟ್ರೈನ್ ಹತ್ಕೊಂಡು ಬೆಂಗಳೂರು ಬರ್ತಿದ್ದೆ. ನಮ್ಮ ತೀರ್ಥಹಳ್ಳಿಯ ಶಾಸಕರು ಆರ್ ಜ್ಞಾನೇಂದ್ರ ಅವರು ದೂರದ ಸಂಬಂಧಿ ಆಗಬೇಕು. ಅವರ LHL ಅವ್ರದ್ದೊಂದು ಫ್ಲ್ಯಾಟ್ ಇತ್ತಲ್ಲ, ಅವ್ರಿಗೆ ಮನೆ ಕೊಟ್ಟಿದ್ರಲ್ಲ. ಒಂದ್ಸರಿ ಹೋಗಿ ಕೇಳಿದ್ವಿ, ನೀವೇ ಎಲ್ಲ ಕೊಡ್ಸಿದಲ್ಲ ಮಾರಾಯ, ನಮ್ಮ ಮನೆಯಲ್ಲೇ ಇರು ಅಂತ ಹೇಳಿದ್ರು. ಸೊ ಅವ್ರ ಫ್ಲ್ಯಾಟಲ್ಲೇ ಇರೋಕ್ಕೆ ಶುರು ಮಾಡಿದ್ದೆ. ಸೊ ಕೋಚಿಂಗು ಶಿವಾಜಿನಗರದಲ್ಲಿ ಹೋಗಿ ಕೋಚಿಂಗ್ ಮುಗಿಸ್ಕೊಂಬರ್ತಿದ್ದೆ. ಶನಿವಾರ ಭಾನುವಾರ ಕೋಚಿಂಗ್ ಮುಗಿಸೋದು, ಭಾನುವಾರ ರಾತ್ರಿ ಮತ್ತೆ ಶಿವಮೊಗ್ಗ ಹೋಗ್ತಿದ್ದೆ. ಆದರೆ ನನಗೆ ಒಂದು ಯೋಚನೆ ಬಂತು, ಸುಮಾರು ದುಡ್ಡು ಖರ್ಚು ಮಾಡ್ತಿದ್ದೀನಲ್ಲ ಕೋಚಿಂಗಿಗೆ, ಟ್ರೈನ್ ಚಾರ್ಜಸ್ಸು, ಊಟ ತಿಂಡಿಗೆ, ಹೇಗೆ ರಿಕವರಿ ಮಾಡಲಿ ಅಂತ. ನನ್ನ ಕ್ಲಾಸ್ಮೇಟ್ಸಿಗೆ ನಮ್ಮ ATNCCಯಲ್ಲಿ ಮತ್ತು ಪಕ್ಕದ ಸಹ್ಯಾದ್ರಿ ಕಾಲೇಜ್ನಲ್ಲಿ ಮತ್ತು ಅಲ್ಲೊಂದು ಅಂಬೇಡ್ಕರ್ ಕಾಲೇಜ್ ಅಂತ ಇತ್ತು, 3 ಕಾಲೇಜ್ಗೆ ಅನೌನ್ಸ್ ಮಾಡಿದೆ, ನಾನು ನಿಮಗೆ ಕ್ಯಾಟ್ ಕೋಚಿಂಗ್ ಕೊಡ್ತೀನಿ ಬನ್ನಿ ಅಂತ. ಆಮೇಲೆ ಸವಳಂಗ ರೋಡಲ್ಲಿ IIST ಅಂತ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇತ್ತು. ಅಲ್ಲಿ ಅವ್ರದ್ದು ಸುಮಾರು ಕ್ಲಾಸ್ ರೂಮ್ ಇತ್ತು, ಸಂಜೆ ಫ್ರೀ ಇರ್ತಿತ್ತು. ಒಂದು ಕ್ಲಾಸ್ ರೂಮನ್ನ ತಿಂಗಳಿಗೆ 1,000 ಬಾಡಿಗೆ ಕೊಡ್ತೀನಿ, ಕೊಡಿ ಅಂತ ಕೇಳಿದೆ. ಸಂಜೆ 5ರಿಂದ 8 ತನಕ. ನನ್ನ ಕ್ಲಾಸ್ಮೇಟ್ಸ್ಗೆಲ್ಲ ಅನೌನ್ಸ್ ಮಾಡಿದೆ. 12 ಜನ ಸ್ಟೂಡೆಂಟ್ಸ್ ಒಪ್ಕೊಂಡು ಬಂದರು. ಒಬ್ರೊಬ್ರಿಗೆ 1,000 ತಿಂಗಳಿಗೆ ಚಾರ್ಜ್ ಮಾಡಿದೆ. ದಿನ 3 ಗಂಟೆ ಕ್ಲಾಸು, ಮಂಡೇ ಟು ಫ್ರೈಡೇ. ನನಗೆ ಹೇಗಿದ್ರು ಫ್ರೈಡೇ ನೈಟ್ ನಾನು ಕ್ಲಾಸ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಟ್ರೈನ್ ಹತ್ಕೊಂಡು ಬರ್ತಿದ್ದೆ ಬೆಂಗಳೂರಿಗೆ. ಸೊ ದಿನ ಕ್ಲಾಸ್ ಮುಗಿಸ್ಕೊಂಡು ಅವ್ರಿಗೆ ಹೇಳ್ಕೊಡ್ಬೇಕು ಅಂದರೆ ದಿನ ರಾತ್ರಿ ಮನೇಲಿ ಕೂತ್ಕೊಂಡು, ರೂಮಲ್ಲಿ ಕೂತ್ಕೊಂಡು ರಾತ್ರಿ 1 ಗಂಟೆ 2 ಗಂಟೆ ತನಕ ಪ್ರಿಪೇರ್ ಆಗಬೇಕಿತ್ತು. ಇದು ಕೂಡ ನನಗೆ ಪ್ರಾಬ್ಲಿ ಸ್ಟೇಜ್ ಫಿಯರ್ ಹೋಯಿತು. ಯಾರ ಜೊತೆಗೆ ಬೇಕಾದ್ರೆ ಮಾತಾಡ್ಬೋದು, ಮತ್ತು ಒಂದು ವಿಚಾರವನ್ನು ಎಷ್ಟೇ ಜನರು ಇದ್ದರೂ ಕೂಡ ಅವ್ರ ಮುಂದೆ ಪ್ರೆಸೆಂಟ್ ಮಾಡುವ ಒಂದು ಎಬಿಲಿಟಿ, ಸಾಮರ್ಥ್ಯ ಬಂತು. ಇವೆಲ್ಲ ಇದಕ್ಕೆ ಇನ್ಫ್ಯಾಕ್ಟ್ ಇನ್ನೊಂದು ಕಾರಣ ಇದೆ. ನನಗೆ ಇವತ್ತು ನೀನು ಚೆನ್ನಾಗಿ ಮಾತಾಡ್ತೀಯ ಅಂತ ಭಾಳಷ್ಟು ಜನ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಕಾರಣ, ನಾನು 3ನೇ ಕ್ಲಾಸಲ್ಲಿ ಇರ್ತಾ ನಮ್ಮ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲು, ಅಶೋಕ್ ಮಾಸ್ಟರ್ ಅಂತ ಇದ್ರು. ಅವರು, ನಾವು ಗಾಂಧಿ ಜಯಂತಿಯಲ್ಲಿ ಎಲ್ಲ ಮಕ್ಕಳು ಡ್ಯಾನ್ಸಿಂಗ್ ಸಿಂಗಿಂಗ್ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ತಿದ್ರು. ನನಗೆ ಹೇಳಿದ್ರು, ನಾನು ಸ್ವಲ್ಪ ಆವಾಗ ಎತ್ತರ ಇದ್ದೆ, ನನಗೆ ನನ್ನ ಕರೆದು ಹೇಳಿದ್ರು, ನೀನು ಯಾಕೆ ಡ್ಯಾನ್ಸ್ ಮಾಡ್ತಿದ್ದೀಯಾ, ನಿಮ್ಮ ತಂದೆಗೆ ಹೇಳಿ ಸ್ಪೀಚ್ ಬರ್ಕೊಂಬಾ, ಸ್ಪೀಚ್ ಮಾಡು ಅಂದರು. ನಮ್ಮ ತಂದೆ ನನಗೆ ಸ್ಪೀಚ್ ಬರ್ಕೊಟ್ಟಿದ್ರು. ನಾನು ಸ್ಪೀಚ್ ಮಾಡಿದ್ದೆ. ಆಮೇಲೆ ಪ್ರತಿ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ಗಾಂಧಿ ಜಯಂತಿ, ಚಿಲ್ಡ್ರನ್ಸ್ ಡೇಗೆ ನಾನು ಸ್ಪೀಚ್ ಮಾಡ್ತಿದ್ದೆ. ಮೊದಲು ಅಪ್ಪ ಬರ್ಕೊಡ್ತಿದ್ರು, ಆಮೇಲೆ ನಾನೇ ಬರ್ಕೊಂಡು ಮಾತಾಡ್ತಿದ್ದೆ. ಆಮೇಲೆ ಬರೆಯೋದು ಬಿಟ್ಟೆ, ಮಾತಾಡೋದು ಕಂಟಿನ್ಯೂ ಮಾಡಿದೆ. ಸೊ ಹೀಗೆ ಪ್ರತಿಯೊಂದು ಕೂಡ ನನ್ನ ಜೀವನದಲ್ಲಿ ಆಕ್ಸಿಡೆಂಟಲ್ ಆಗಿದ್ದು, ಬಟ್ ನನ್ನ ಬದುಕನ್ನು ಕಟ್ಕೊಡ್ತು. ಅದಾದಮೇಲೆ ಗ್ರ್ಯಾಜುಯೇಷನ್ನು ಯೂನಿವರ್ಸಿಟಿ ಟಾಪರ್ ಅದೇ, ಬೆಂಗಳೂರಿಗೆ ಬಂದೆ. ನಂದು ಕ್ಯಾಟ್ ಸ್ಕೋರ್ ಚೆನ್ನಾಗಿ ಬಂದಿರಲಿಲ್ಲ. ಹಾಗಾಗಿ ಇನ್ನೊಂದು ಅಟೆಂಪ್ಟ್ ಮಾಡುವಂತ ಅಪ್ಪ ಹೇಳಿದ್ರು. ನಾನು ಬೆಂಗಳೂರಲ್ಲಿ ಟೈಮ್ ಇನ್ಸ್ಟಿಟ್ಯೂಷನಲ್ಲಿ ಕೋಚಿಂಗ್ ಕಂಟಿನ್ಯೂ ಮಾಡ್ತಿದ್ದೆ. ಆ ಟೈಮಲ್ಲಿ ಹೇಗಿದ್ರು ಟೈಮ್ ಇತ್ತಲ್ಲ, ಸುಮ್ಮನೆ ಬರೀ ಕೋಚಿಂಗಿಗೋಸ್ಕರ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಒಂದು ಜಾಬ್ ತೊಗೊಳ್ಳೋಣ. ಗೊತ್ತಿದ್ದವ್ರು ನನಗೆ ಮೆಟ್ ಲೈಫ್ ಅಂತ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಕರೆದ್ರು. 10,000 ರೂಪಾಯಿ ಸಂಬಳ, 8,300 ರೂಪಾಯಿ ಟೇಕ್ ಹೋಮು. ಜುಲೈ 5, 2006 ಜಾಯ್ನ್ ಆಗಿದ್ದು. ಜಾಯ್ನ್ ಆದೆ. ನನಗಿನ್ನೂ 20 ವರ್ಷ ಆವಾಗ. ಏನೋ ಎಷ್ಟಾರು ಬರಲಿ ಅಂತೇಳಿ, ಹೇಗಿದ್ರು ಫ್ರೀ ಟೈಮಲ್ಲ. ಬಟ್ ಅಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ಬೇರೆಯವರೆಲ್ಲ ಇನ್ಸೆಂಟಿವ್ ಮಾಡೋದು ನೋಡಿ, ಗ್ರೋತ್ ಆಗೋದು ನೋಡಿ ನನಗೂ ಖುಷಿ ಆಯಿತು. ನನಗೆ ಫಸ್ಟ್ ಮಂತ್ ಟ್ರೈನಿಂಗು, ಸೆಕೆಂಡ್ ಮಂತಲ್ಲಿ ನನ್ನ ಆ್ಯನ್ಯುವಲ್ ಟಾರ್ಗೆಟ್ನ 3/4 ಭಾಗ ಮುಗಿಸ್ಬಿಟ್ಟೆ. ಅವಾಗ ಕೇಳಿದೆ, ನಾನು 3 ತಿಂಗಳಲ್ಲಿ ನನ್ನ ಆ್ಯನ್ಯುವಲ್ ಟಾರ್ಗೆಟ್ ಮುಗಿಸಿದ್ರೆ ನನಗೆ ಪ್ರಮೋಷನ್ ಕೊಡ್ತೀರಾ, ಸ್ಯಾಲ್ರಿ ಹೈಕ್ ಮಾಡ್ತೀರಾ ಅಂತ. ಅವ್ರು ಇಲ್ಲ ಅಂದರು. ಅವಾಗ ನಾನು ನಿಮ್ಮ ಕೆಲಸ ಬೇಡ ಅಂತೇಳಿ August 31 ಬಿಟ್ಬಿಟ್ಟೆ. ಬೇರೇನೂ ಕೆಲಸ ಇರಲಿಲ್ಲ. ಸೆಪ್ಟೆಂಬರ್ 1, 2006ರಲ್ಲಿ ICICI ಪ್ರುಡೆನ್ಷಿಯಲ್ಗೆ ಒಂದು ಇಂಟರ್ವ್ಯೂಗೆ ಹೋದೆ. ಅಲ್ಲಿ ಜೋಮನ್ ಜೋಸೆಫ್ ಅಂತ ಒಬ್ಬರು ಮ್ಯಾನೇಜರ್ ನನ್ನ ಇಂಟರ್ವ್ಯೂ ತೊಗೊಂಡ್ರು. ನನಗೆ ಅವಾಗ 20 ವರ್ಷ 4 ತಿಂಗಳು. ಇದು ಪೊಸಿಷನ್ ಅವ್ರು ಕಾಲ್ ಫಾಲ್ ಮಾಡಿದ್ದು ಮ್ಯಾನೇಜರ್ ಪೊಸಿಷನ್ಗೆ. ನೀನೊಬ್ಬ ಮಗು, ಯು ಆರ್ ಅ ಕಿಡ್, ಹೌ ಕ್ಯಾನ್ ಯು ಕಮ್ ಫಾರ್ ದಿಸ್ ಇಂಟರ್ವ್ಯೂ ಅಂತ. ಅವಾಗ ನಾನು ಅರ್ಧ ಗಂಟೆ ತೊಗೊಂಡು ಅವ್ರಿಗೆ ಅರ್ಥ ಮಾಡಿಸ್ದೆ
ನನ್ನ ಬದುಕು 20 ವರ್ಷ 4 ತಿಂಗಳು ಇರ್ಬೋದು, ಬಟ್ ನಾನು ಭಾಳಷ್ಟು ಕಲ್ತಿದ್ದೀನಿ ಅಂತ ಅರ್ಥ ಮಾಡಿಸಿ ಅವಾಗ ಹೇಳಿದ್ರು, ಈ ಜಾಬಿಗೆ ಮಿನಿಮಮ್ ಏಜ್ ಕ್ರೈಟೀರಿಯಾ 23, ಅದಕ್ಕಿಂತ ಕಡಿಮೆ ಆದರೂ ತೊಗೊಳಂಗೇ ಇಲ್ಲ. ನಾನೇನಾದರೂ ಟ್ರೈ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಬೇಕು, ಬಟ್ ಆದರೆ ನೀನು ಜಾಯ್ನ್ ಆಗಿ ಕೆಲಸ ಮಾಡೋದ್ರು. ಆಫರ್ ಲೆಟ್ರ್ ಇಲ್ಲ, ಸಂಬಳ ಇಲ್ಲ, ಜಾಯ್ನ್ ಆದೆ. ನನಗೆ ಸೆಪ್ಟೆಂಬರ್ 18, 2006 ಆಫರ್ ಲೆಟ್ರ್ ಬಂತು. 18 ದಿನ ಫ್ರೀ ಕೆಲಸ ಮಾಡಿದೆ. ಆ ಟೈಮಲ್ಲಿ ನನಗೆ ನನ್ನ ಜಾಬ್ ಏಜೆಂಟ್ಸ್ಗಳನ್ನ ರಿಕ್ರೂಟ್ ಮಾಡಿ ಅವರಿಂದ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡಿಸೋದು. ಬಟ್ ಆದರೆ ಅದ್ರ ಮಧ್ಯದಲ್ಲಿ ಒಂದು ದೊಡ್ಡ ಅವಘಡ ಆಗೋಯಿತು. ಸೆಪ್ಟೆಂಬರ್ 4, 5 ಅಂತ ಕಾಣುತ್ತೆ. ಅವಾಗ ನನ್ನ ಕಸಿನ್ ಸಿಸ್ಟರ್ ಒಬ್ಬಳು ತೀರ್ಕೊಂಡ್ಬಿಟ್ಲು, ಸೂಸೈಡ್ ಮಾಡಿಕೊಂಡು. ಅವಾಗ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಾ ಫ್ಯುನ್ರಲ್ ಇದೆ ಅಂತ. ಬಟ್ ಈ ಮ್ಯಾನೇಜರ್ ಸರಿ ಇಲ್ಲ. ನಾನೇನಾದರೂ ಕೆಲಸನ ಬಿಟ್ಟು ಅವತ್ತು ವರ್ಕಿಂಗ್ ಡೇ ಲೀವ್ ಆಗಿಬಿಟ್ಟು ನಾನು ಹೋದೆ ಅಂದರೆ ಈ ಮನುಷ್ಯ ನನಗೆ ಆಫರ್ ಲೆಟ್ರ್ ಕೊಡೋಲ್ಲ, ಅಲ್ಲಿ ಕೆಲಸ ಬರೋಲ್ಲ. ಸೊ ನನಗೇನು ಅಂದ್ಕೊಂಡೆ, ಹೋದವ್ರನ್ನಂತೂ ಬದುಸೋಕ್ಕಾಗಲ್ಲ, ನಾನು ನಾಳೆ ಚೆನ್ನಾಗಿದ್ದರೆ ಅವ್ರ ತಂದೆ ತಾಯಿನಾದ್ರು ನೋಡ್ಕೋಬೋದು. ಹಾಗೆ ಅಂದ್ಕೊಂಡು ನಾನು ನಿರ್ಧಾರ ಮಾಡಿ ಹೋಗಲ್ಲ ಅಂದ್ಕೊಂಡೆ. ಆಮೇಲೆ ಆಫರ್ ಲೆಟ್ರ್ ಬಂದಮೇಲೆ ಒಂದು ವೀಕೆಂಡ್ ಹೋಗಿ ಬಂದೆ. ಸೊ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಪ್ರಾಬ್ಲಮ್ ಇದು ಕೂಡ ನನ್ನ ಕಮಿಟ್ಮೆಂಟ್, ನನ್ನ ಭವಿಷ್ಯ ಏನು ಅಂತ ನಮ್ಗೆ ಗೊತ್ತಾಗಬೇಕು ಅಂತ ಅನಿಸುತ್ತೆ. ಅದು ನನಗೆ ಒಳ್ಳೆ ಕೆಲಸ, ಒಳ್ಳೆ ಸಂಬಳ. ನನ್ನ ಸಂಬಳ ಕಡಿಮೆ ಇದ್ದರೂ ಕೂಡ ನಾನು ಇನ್ಸೆಂಟಿವ್ ಸಿಕ್ಕಾಪಟ್ಟೆ ಮಾಡ್ತಿದ್ದೆ. ನನಗೆ 10,000 ಸಂಬಳ ಇದ್ದವನಿಗೆ ಇವರು ICICI Prudentialಲ್ಲಿ 20,000 ಕೊಟ್ಟಿದ್ದರು. ಬಟ್ ನಾನು 80,000, 1 ಲಕ್ಷ ತಿಂಗಳ ಇನ್ಸೆಂಟಿವ್ ಮಾಡ್ತಿದ್ದೆ. ಅಲ್ಲಿ ನಾನು ಒಂದಷ್ಟು ದುಡ್ಡನ್ನು ಕೂಡಿಟ್ಕೊಂಡೆ. ನಾನು ಬೆಂಗಳೂರಿಗೆ ಬಂದಿದ್ದು 2006 ಜುಲೈಯಲ್ಲಿ ಕೆಲಸಕ್ಕೋಸ್ಕರ, ಅದಕ್ಕೂ ಮೊದಲು ಕೋಚಿಂಗಿಗೆ. ಬಟ್ ನಾನು ಬೆಂಗಳೂರಲ್ಲಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ದು 2011 ಮೇ ತಿಂಗಳಲ್ಲಿ. ನನ್ನ ಮಗ ಹುಟ್ಟಿದಾಗ, ಮೊದಲನೇ ಮಗ ಹುಟ್ಟಿ ಅವನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಮೇಲೆ 2012 ಮೇಯಲ್ಲಿ, 2011 ನವೆಂಬರ್ಗೆ ಅವನು ಹುಡ್ತಾನೆ. ಇದು ಕೂಡ ಪ್ರಾಬ್ಲಿ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ. ಕೆಲಸ, ಬದುಕು ಇದೇ ಭಾಳ ಮುಖ್ಯ ಆಗಿತ್ತು. ಹಾಗಾಗಿ ಪ್ರಾಬ್ಲಿ ಅದು ಕೂಡ ಬದುಕನ್ನು ಕಟ್ಕೊಳ್ಳೋಕೆ ಹೆಲ್ಪ್ ಆಯಿತು. ಅದಾದಮೇಲೆ ICICI Prudentialನಿಂದ ನನಗೆ ಒಂದು ಇಂಟರ್ನಲ್ ಪ್ರಮೋಷನ್ ಆಗಿ ಹೌಡನ್ ಇಂಡಿಯಾ ಅಂತೇಳಿ ಒಂದು UK ಬೇಸ್ಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಕ್ಲಸ್ಟರ್ ಹೆಡ್ ಆಗಿ, ಕರ್ನಾಟಕ ಹೆಡ್ ಆಗಿ ಜಾಯ್ನ್ ಆದೆ. ಒಳ್ಳೆ ಸ್ಯಾಲ್ರಿ. ಆ ಏಜ್ಗೆ 21, 22ಕ್ಕೆ ನಿಮಗೆ ಸಿಕ್ಕಾಪಟ್ಟೆ ಒಳ್ಳೆ ದುಡಿಮೆ, ಒಳ್ಳೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಸುಮಾರು 130 ಜನನ ಮ್ಯಾನೇಜ್ ಮಾಡುವ ರೆಸ್ಪಾನ್ಸಿಬಿಲಿಟಿ, ಒಳ್ಳೆ ಕೆಲಸ ಆಯಿತು. ಬಟ್ ಆದರೆ ಈ ದುಡ್ಡು ಮಾಡೋ ಒಂದು ಬರದಲ್ಲಿ ಒಂದಷ್ಟು ಇನ್ಸಿಡೆಂಟ್ಸ್ಗಳು, ಇನ್ಶೂರೆನ್ಸ್ ಹೆಸರಲ್ಲಿ ಜನರಿಗೆ ಮೋಸ ಆಗೋದನ್ನ ನೋಡ್ತಾ ಇದ್ದೆ. ಒಬ್ಬ ಆಟೋ ಡ್ರೈವರ್ ನನ್ನನ್ನು ಬಂದು ಮೀಟ್ ಮಾಡಿದ್ರು 2008 ಏಪ್ರಿಲ್ ತಿಂಗಳಲ್ಲಿ. ಅವರಿಗೆ ನಮ್ಮ ಕಂಪ್ನಿಯ ಹೌಡನ್ನ ಒಬ್ಬ ಸೇಲ್ಸ್ ಪರ್ಸನ್ನು 25,000 ಒಂದು ಸಾರಿ ಕಟ್ಬಿಡಿ, 3 ವರ್ಷ ಆದಮೇಲೆ ನಿಮಗೆ 1 ಲಕ್ಷ ಬರುತ್ತೆ ಅಂತ ಹೇಳಿದರು. ಅದನ್ನು ನೋಡಿ ಅವ್ರು ಕಟ್ಟಿದ್ರು ಪಾಪ, ಮಗಳ ಮದುವೆಗೆ ಅಂತ ಇಟ್ಟಿದ್ದು ದುಡ್ಡನ್ನು. ಈಗ ಮತ್ತೆ ರಿನ್ಯೂವಲ್ ನೋಟಿಸ್ ಬಂದಿತ್ತು, ಅವ್ರ ಹತ್ರ ದುಡ್ಡಿರಲಿಲ್ಲ. ಕಟ್ಟಿಲ್ಲ ಅಂದರೆ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ, ಕಟ್ಟಿದ ದುಡ್ಡು ಬರೋದಿಲ್ಲ. ಆವಾಗ ನಾನು ಅಂದ್ಕೊಂಡೆ, ಇಲ್ಲ ಇದಕ್ಕೇನಾದರೂ ಮಾಡಬೇಕು ಅಂತ. ಆಮೇಲೆ ಐ ಡಿಸೈಡೆಡ್ ಟು ಲಾಂಚ್ ಎ ವೆಬ್ಸೈಟ್, ಒಂದು ಬ್ಲಾಗ್ ಥರ. 2008 ಏಪ್ರಿಲಲ್ಲೇ ಬ್ಲಾಗ್ ಲಾಂಚ್ ಮಾಡಿದೆ. ಆ ಆಟೋ ಡ್ರೈವರ್ ಇನ್ಸಿಡೆಂಟ್ ಆಗ್ತಿದ್ದಂಗೆ ಒಂದಷ್ಟು ಆರ್ಟಿಕಲ್ಸ್ ಬರೀತಿದ್ದೆ. ಅದಕ್ಕೆ ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು. ಅದನ್ನು ನೋಡಿಬಿಟ್ಟು 2008 ಸೆಪ್ಟೆಂಬರ್ 18ಕ್ಕೆ ನಾನು ಒಂದು ಕಂಪ್ನಿ ಇನ್ಕಾರ್ಪೊರೇಟ್ ಮಾಡಿದೆ. ಸುವಿಷನ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿ, ನಮ್ಮದು theindianmoney.com ಅಂತ ವೆಬ್ಸೈಟ್ ಇತ್ತು. ಆಮೇಲೆ indianmoney.com ಅನ್ನೋ ಡೊಮೈನ್ನ ಒಂದು ಅಮೆರಿಕನ್ ಕಂಪ್ನಿ ಬ್ಲಾಕ್ ಮಾಡಿತ್ತು, ಅದನ್ನು ಕೊಂಡ್ಕೊಂಡೆ 2009 ಜಾನ್ವರಿಗೆ. ಇದಕ್ಕೆಲ್ಲ ಯೂಸ್ ಮಾಡಿದ್ದು ನಾನು ಈ 2 ವರ್ಷ ಕೆಲಸ ಮಾಡಿ ಕೂಡಿಟ್ಟ 20 ಲಕ್ಷ ರೂಪಾಯಿ. ಅದನ್ನು ಯೂಸ್ ಮಾಡಿಕೊಂಡು ಶುರು ಮಾಡಿದೆ. ಕಂಪ್ನಿ ಚೆನ್ನಾಗಾಯಿತು. ಬಟ್ ನಾನು ಹೌಡಲ್ಲಿ ವರ್ಕ್ ಮಾಡ್ತಿದ್ದೆ, ಅಲ್ಲಿ ನನ್ನನ್ನು ನಂಬಿ ಒಂದಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿದರು ಬ್ರಾಂಚ್ಗಳನ್ನ ಸೆಟಪ್ ಮಾಡೋದಕ್ಕೆ. ನಾನು ಕಂಪ್ನಿ ಶುರು ಮಾಡ್ತಿದ್ದಂಗೆ ಕೆಲಸ ಬಿಡಬೇಕು ಅಂದ ತಕ್ಷಣ ಅವರು, ನೀನಿಗೆ ಬಿಟ್ಟರೆ ನಮ್ಗೆ ತೊಂದರೆ ಆಗಿಬಿಡುತ್ತೆ, ಯಾಕಂದರೆ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಅಕ್ಟೋಬರಿಂದ ಮಾರ್ಚ್ ತನಕ ಸೀಸನ್ ಬಿಸ್ನೆಸ್ ಆಗೋದೇ ಆವಾಗ, ಈಗ ಬಿಡಬೇಡ ಅಂದರು. ಹಾಗಾಗಿ ನಾನು 6 ತಿಂಗಳು ನೋಟಿಸ್ ಪೀರಿಯಡ್ ಸರ್ವ್ ಮಾಡಿದೆ. ಅದು ಲೀಗಲಿ ಇರಲಿಲ್ಲ ಕೂಡ, ಆದರೂ ಕೂಡ ನಾನು ಕಮಿಟ್ಮೆಂಟ್ನ ಹಾನರ್ ಮಾಡಬೇಕಂತ ಮಾಡಿದೆ. ಏಪ್ರಿಲ್ 1, 2009 ಕಂಪ್ನಿಗೆ ಫುಲ್ ಟೈಮ್ ಬಂದೆ. ಅಷ್ಟೊತ್ತಿಗಾಗಲೇ ಒಂದು 4-5 ಜನದ ಟೀಮ್ ಕೆಲಸ ಮಾಡ್ತಿತ್ತು. ಬಟ್ ನಮಗೆ ರೆವಿನ್ಯೂ ಯಾವುದೂ ಇರಲಿಲ್ಲ. ಒಂದು ದೊಡ್ಡ ಆಶೆ ಇಟ್ಕೊಂಡು, ಆದರ್ಶ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ವಿ ಹೊರತು ಬಿಸ್ನೆಸ್ ಮಾಡಲು ಇರಲಿಲ್ಲ, ಹೇಗೆ ದುಡ್ಡು ಮಾಡ್ತೀವಿ ಅಂತ. 2009 ಜುಲೈ ಅಷ್ಟೊತ್ತಿಗೆ ನನ್ನ ದುಡ್ಡು ಖಾಲಿ ಆಗೋಯ್ತು. ಆವಾಗ ದುಡ್ಡು ಇರಲಿಲ್ಲ. ನನ್ನ ಸ್ನೇಹಿತ ಒಬ್ಬ 5 ಲಕ್ಷ ರೂಪಾಯಿ ಕೊಟ್ಟ. ಆಮೇಲೆ ಬಿಸ್ನೆಸ್ ಕಟ್ಟೋದಕ್ಕೆ ಅದು ಹೆಲ್ಪ್ ಮಾಡ್ತು. ಅದಾದಮೇಲೆ ಅವನು US ಇಂದ ಬಂದಿದ್ದ 5 ಲಕ್ಷ ರೂಪಾಯಿ ಕೊಟ್ಟ. ಅದು ಬಿಗ್ ಇನ್ವೆಸ್ಟ್ಮೆಂಟ್. ಆವಾಗ ನಾನು ಫಸ್ಟು ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಅಂತ ರೈಸ್ ಮಾಡಿದ್ದೆ. ಅದು 1 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ಗೆ ಅವನಿಗೆ 5% ಸ್ಟೇಕ್ ಕೊಟ್ಟು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ರೈಸ್ ಮಾಡಿದ್ದು. ಅದಾದಮೇಲೆ ನನಗೆ
ಬಿಸ್ನೆಸ್ ಚೆನ್ನಾಗಿ ಆಗೋಕ್ಕೆ ಶುರುವಾಯಿತು. ನಾವು ಸ್ಟಾಕ್ ಟಿಪ್ಸ್ ಕೊಡ್ತಿದ್ವಿ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋರಿಗೆ. ನಮ್ಮ ಫಿನಾನ್ಷಿಯಲ್ ಅಡ್ವೈಸಿಂಗ್ ಪ್ಲ್ಯಾಟ್ಫಾರ್ಮು ಚೆನ್ನಾಗಿ ಆಗೋಕ್ಕೆ ಶುರುವಾಯಿತು. ರೆವಿನ್ಯೂ ಬರೋಕ್ಕೆ ಶುರುವಾಯಿತು. ಬಟ್ ಆದರೆ ನಾನೇನು ಒಂದು ತಪ್ಪು ಮಾಡಿಬಿಟ್ಟೆ. ದುಡ್ಡು ಚೆನ್ನಾಗಿ ಆಗ್ತಿತ್ತಲ್ಲ, ರೆವಿನ್ಯೂ ಬರೋಕ್ಕೆ ಶುರು ಆಗ್ತಿದ್ದಂಗೆ ನನ್ನ ಆದರ್ಶ ದೊಡ್ಡದಾಯಿತು ನನಗೆ. ನಾನೇನು ಮಾಡಿಬಿಟ್ಟೆ, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಲೈಸೆನ್ಸ್ ತೊಗೊಂಡು IndianMoney.com ಜರ್ನಲ್ ಅಂತ ಒಂದು ನ್ಯೂಸ್ ಪೇಪರ್ ಶುರು ಮಾಡಿ ಆ ನ್ಯೂಸ್ ಪೇಪರ್ ಮೂಲಕ ಜನರಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಹಣಕಾಸಿನ ಮ್ಯಾನೇಜ್ಮೆಂಟ್ ಬಗ್ಗೆ ಅಂತೇಳಿ ಪ್ರಿಂಟ್ ಮಾಡ್ತಿದ್ದೆ. ಜನ ದುಡ್ಡು ಕೊಟ್ಟು ಕೊಂಡ್ಕೊಳ್ತಿರ್ಲಿಲ್ಲ. ಅದಕ್ಕೆ ಅಡ್ವರ್ಟೈಸ್ಮೆಂಟು ಸಾಕಷ್ಟು ಬರ್ತಿರಲಿಲ್ಲ. ಭಾಳ ಕಷ್ಟ ಆಯಿತು. ಇಲ್ಲಿ ಬರೋ ಇನ್ಕಮ್ ಪೂರ್ತಿ ಅಲ್ಲಿ ಖರ್ಚಾಗ್ತಿತ್ತು. ಇದರ ಮಧ್ಯದಲ್ಲಿ 2010 ಮಾರ್ಚ್ಗೆ ನನ್ನ ತಂಗಿ ಮದುವೆ, ಮಾರ್ಚ್ 30ಕ್ಕೆ. ನಾನು ಅಣ್ಣ, ಒಬ್ಬನೇ ಅಣ್ಣ. ತಂದೆ ಏನೇ ಮಾಡಿದ್ರು ನಾನೇನಾದರೂ ಮಾಡಬೇಕು. ನನ್ನ ಹತ್ರ ₹1 ಬಿಡಿಗಾಸಿರಲಿಲ್ಲ. ನಾನು ಅವಾಗ ನನ್ನ ಸ್ನೇಹಿತರ ಹತ್ರ ಅವ್ರ ಕ್ರೆಡಿಟ್ ಕಾರ್ಡ್ನ ರಿಕ್ವೆಸ್ಟ್ ಮಾಡಿಸ್ಕೊಂಡು, ನನ್ನ ಕ್ರೆಡಿಟ್ ಕಾರ್ಡ್ ಪೂರ್ತಿ ನಾನು ಆಲ್ರೆಡಿ ಪೆಟ್ರೋಲ್ ಬಂಕಲ್ಲಿ ಸ್ವೈಪ್ ಮಾಡಿಬಿಟ್ಟು ದುಡ್ಡು ತೊಗೊಂಡು ಎಂಪ್ಲಾಯೀಸಿಗೆ ಸಂಬಳ ಕೊಡ್ತಿದ್ದೆ. ನನ್ನ ಹತ್ರ ಏನೂ ಇರಲಿಲ್ಲ. ಸೊ ಹಾಗಾಗಿ ನನ್ನ ಸ್ನೇಹಿತರ ಕ್ರೆಡಿಟ್ ಕಾರ್ಡ್ ತೊಗೊಂಡೆ. ಅದರಲ್ಲಿ ನನ್ನ ತಂಗಿಗೆ ಒಂದಷ್ಟು ಗೋಲ್ಡ್ ಎಲ್ಲ ಕೊಡಿಸಿದ್ದೆ. ತಂಗಿ ಮದುವೆ ಆಯಿತು. ಬಟ್ ಈ ಟೈಮಲ್ಲಿ ನನ್ನ ಪ್ಲ್ಯಾನ್ಗಳಿತ್ತಲ್ಲ, ನಾನು 18 ವರ್ಷ ಇದ್ದಂಗೆ ಪ್ಲ್ಯಾನ್ ಮಾಡಿದ್ದೆ 24 ವರ್ಷಕ್ಕೆ ಮದುವೆ ಆಗಬೇಕು ಅಂತ. ನಮ್ಮ ತಂದೆ ಕೂಡ 24 ವರ್ಷಕ್ಕೆ ಮದುವೆ ಆಗಿದ್ದು. ಪ್ರಾಬ್ಲಿ ನನಗನ್ಸ್ತಿತ್ತು ಬೇಗ ಮದುವೆ ಆದರೆ ಮಕ್ಕಳೆಲ್ಲ ಬೇಗ ದೊಡ್ಡವರಾಗ್ತಾರೆ ಅಂತ. ಸೊ 24 ವರ್ಷಕ್ಕೆ ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಇತ್ತು. ಹಾಗಾಗಿ ನನ್ನ ತಂಗಿ ಮದುವೆ ಆಗ್ತಿದ್ದಂಗೆ ಅಪ್ಪಂಗೆ ಹೇಳಿದೆ, ನಾನು ಮದುವೆ ಆಗ್ತೀನಿ, ಹುಡುಗಿ ನೋಡಿ ಅಂತ. ಅಪ್ಪ ಹುಡುಗಿ ಹುಡುಕಾಯಿತು. ಏಪ್ರಿಲ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಹುಡುಗಿ ನೋಡಿದ್ವಿ, ಮದುವೆ ಆಯಿತು. ಜೂನ್ 7ನೇ ತಾರೀಕು 2010ಕ್ಕೆ ನನ್ನ ಮದುವೆ. ಬಟ್ ಇಷ್ಟೊತ್ತಿಗಾಗಲೇ ನನ್ನ ಬಿಸ್ನೆಸ್ಸು ಇನ್ನೂ ಸ್ವಲ್ಪ ಕುಗ್ಗೋಗಿತ್ತು, ಭಾಳ ಕಷ್ಟಕ್ಕೆ ಹೋಗಿತ್ತು. ನಾನು ಅವಾಗ ಅಲ್ಲಿ ತನಕ ಒನ್ ಬೆಡ್ರೂಮ್ ಮನೆಯಲ್ಲಿ ಬಾಡಿಗೆಗಿದ್ದೆ, ಕಡಿಮೆ ಬಾಡಿಗೆ, ಹೇಗೋ ಮ್ಯಾನೇಜ್ ಆಗಿ ಹೋಗ್ತಿತ್ತು. ಈಗ ಮದುವೆ ಆಗ್ತಿದ್ದೀನಿ, ದುಡ್ಡಿಲ್ಲ, ಸಂಬಳ ಇಲ್ಲ. ನಾನು 2009 ಏಪ್ರಿಲ್ಗೆ ನನ್ನ ಕಂಪ್ನಿಗೆ ಫುಲ್ ಟೈಮ್ ಬಂದಿದ್ದು. ನನಗೆ ಮೊದಲ ಸ್ಯಾಲ್ರಿ ಸಿಕ್ಕಿದ್ದು 2011 ಏಪ್ರಿಲಲ್ಲಿ. ಅಲ್ಲಿ ತನಕ 2 ವರ್ಷ ₹1 ಸಂಬಳ ಇರಲಿಲ್ಲ ಕಂಪ್ನೀಲಿ. ಆವಾಗ ನನಗೆ ಚಿಂತೆ ಆಯಿತು, ಏನು ಮಾಡೋದು ಈಗ, ಮದುವೆ ಆಗಿ ವೈಫ್ ಕರ್ಕೊಂಡು ಬಂದರೆ ಹ್ಯಾಕೆ ಜೀವನ ಅಂತ. ಆವಾಗ 1 ಬೆಡ್ರೂಮ್ ಮನೆಯಲ್ಲಿದ್ದವನು ಒಂದು 3 ಬೆಡ್ರೂಮ್ ಮನೆ ಮಾಡಿದೆ. ಹೇಗೋ ದುಡ್ಡು ಅಡ್ಜಸ್ಟ್ ಮಾಡಿ ಅಡ್ವಾನ್ಸ್ ಕೊಟ್ಟು 3 ಬೆಡ್ರೂಮ್ ಮನೆ ಮಾಡಿದೆ. ಅದಕ್ಕೂ ಪ್ಲ್ಯಾನ್ ಮಾಡಿದೆ. ಆ 3 ಬೆಡ್ರೂಮ್ ಮನೆಯಲ್ಲಿ 2 ಬೆಡ್ರೂಮ್ನ PG ಮಾಡಿಬಿಡೋಣ. ನನ್ನ ಕಸಿನ್ಸ್ ಬೇರೆ ಬೇರೆ ಕಡೆ ಇದ್ದರು. ಅವ್ರಿಗೆ ಹೇಳಿದೆ, ನೀವು ನಮ್ಮ ಮನೆಗೆ ಬಂದಿರಿ ಅಂತ. ಅವ್ರು 4 ಜನ ಬಂದು ನಮ್ಮಲ್ಲಿದ್ದರು. ಅವ್ರಿಗೆ ಒಬ್ರೊಬ್ರಿಗೆ 4,000 ಸಾವಿರ ಚಾರ್ಜ್ ಮಾಡಿದೆ. 16,000 ಬರ್ತಿತ್ತು, 13,000 ಬಾಡಿಗೆ, ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ಲು ಮ್ಯಾನೇಜ್ ಆಗ್ತಿತ್ತು. ಅಪ್ಪ ಊರಿಂದ ಅಕ್ಕಿ ಕಳಿಸ್ತಿದ್ರು. ಹೇಗೋ ಜೀವನ ಆಗೋಕ್ಕೆ ವ್ಯವಸ್ಥೆ ಮಾಡಿಕೊಂಡೆ. ಮದುವೆ ಆಗಿ ಫಸ್ಟ್ ಮಂತು ಜೂನ್ ಸ್ಯಾಲ್ರಿ ಕೊಡಬೇಕು, ಜುಲೈ ಫಸ್ಟ್ ವೀಕಲ್ಲಿ ದುಡ್ಡಿಲ್ಲ. ಕಾರ್ ಮಾರಿದೆ. ಮದುವೆ ಆಗಿತ್ತು, ಇನ್ನೇನು ಕಾರ್ ಅವಶ್ಯಕತೆ ಇಲ್ಲ ಅಂತೇಳಿ ಕಾರ್ ಮಾರಿದೆ. ಅದಾಯಿತು ಜೂನ್. ಆಮೇಲೆ ನೆಕ್ಸ್ಟ್ ಸಂಬಳ ಕೊಡಬೇಕು, ಮತ್ತು ದುಡ್ಡಿಲ್ಲ. ನನ್ನ ಹತ್ರ ಏನೋ ಗೋಲ್ಡು ಅದು ಇದು ಇದೆಲ್ಲ ಅಡ್ಜಸ್ಟ್ ಮಾಡಿ ಕೊಟ್ಟೆ. ಆಮೇಲೆ ನನ್ನ ವೈಫ್ ಗೋಲ್ಡ್ ಕೇಳೋಕ್ಕೆ ಶುರು ಮಾಡಿದೆ. ಹೀಗೆ ಮಾಡಿ ನಾನು ಡಿಸೆಂಬರ್ ಅಷ್ಟೊತ್ತಿಗೆ ನನ್ನ ವೈಫ್ದಷ್ಟು ಗೋಲ್ಡು ಅಡ ಇಟ್ಬಿಟ್ಟಿದೆ. ಅವಳ ಮಂಗಲಸೂತ್ರ ಮತ್ತು ಒಂದು ಸೆಟ್ ಇಯರಿಂಗ್ ಬಿಟ್ಬಿಟ್ಟು. ಆಮೇಲೆ ಇದ್ರ ಮಧ್ಯದಲ್ಲಿ ನಮ್ಮ ತಂದೆ ನನಗೆ ಭಾಳ ಸರಿ, ನೀವು ಬಿಸ್ನೆಸ್ ಕ್ಲೋಸ್ ಮಾಡು, ಬೇಡ, ನೀನು MBA ಮಾಡೋದಾದ್ರೆ ಮಾಡು, ಅಥವಾ ನಾನು MBA ಬೇರೆ ಕನಸನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ, ಅಥವಾ ಬೇರೆ ಕಡೆ ಜಾಬಿಗೆ ಹೋಗು, ಒಳ್ಳೆ ಕೆಲಸದಲ್ಲಿದ್ದೆ, ಯಾಕೆ ಬಿಟ್ಟೆ ಅಂತ. ಬಟ್ ನಾನು ಬೇಕಾದ್ರೆ ಸೂಸೈಡ್ ಮಾಡ್ಕೋತೀನಿ, ನಾನು ಕಂಪ್ನಿ ಕ್ಲೋಸ್ ಮಾಡಲ್ಲ ಅಂತ. ಯಾಕಂದ್ರೆ ನನಗೊಂದು ನಂಬಿಕೆ ಇತ್ತು, ಇದು ದೊಡ್ಡ ಸಮಸ್ಯೆ, ಇದನ್ನು ಬಗೆಹರಿಸಬೇಕು. ಜನರಿಗೆ ಹಣಕಾಸಿನ ಎಜುಕೇಷನ್ ಕೊಡೋದು ಬಹಳ ಮುಖ್ಯ. ಹಾಗಾಗಿ ಕಂಟಿನ್ಯೂ ಮಾಡಿದೆ. ಬಟ್ ಅವಾಗ ನಾನು ನಿರ್ಧಾರ ಮಾಡಿದೆ, ಇಲ್ಲ, ಬಿಸ್ನೆಸ್ ಪ್ರಾಫಿಟ್ ಆಗಲೇಬೇಕು ಅಂತ. ಸೊ ನ್ಯೂಸ್ ಪೇಪರ್ನ ನಿಲ್ಲಿಸಿದೆ. ಮನಿ ಸ್ಕೂಲ್ ಅಂತ ಮತ್ತೊಂದು ವರ್ಟಿಕಲ್ ಇತ್ತು, ಅದು ಬಿಸ್ನೆಸ್ ಇನ್ಕಮ್ ಕೊಡ್ತಿಲ್ಲ, ಅದನ್ನು ನಿಲ್ಲಿಸಿದೆ. ಸ್ಟಾಕ್ ಟಿಪ್ಸ್ ಮತ್ತು ನಮ್ಮ ಫಿನಾನ್ಷಿಯಲ್ ಎಜುಕೇಷನ್ ಬಿಸ್ನೆಸ್ ಚೆನ್ನಾಗಿ ಹೋಗ್ತಿತ್ತು, ಅದೆರಡನ್ನ ಕಂಟಿನ್ಯೂ ಮಾಡಿದೆ. ಆಮೇಲೆ ಫೆಬ್ರವರಿ ತಿಂಗಳಲ್ಲಿ ಎಕನಾಮಿಕ್ ಟೈಮ್ಸಲ್ಲಿ ರವೀಂದ್ರ ಕೃಷ್ಣಪ್ಪ ಅನ್ನೋರದ್ದು ಒಂದು ಇಂಟರ್ವ್ಯೂ ನೋಡಿದೆ ಇನ್ವೆಸ್ಟ್ಮೆಂಟ್ ಬಗ್ಗೆ. ಅಲ್ಲಿ ತನಕ ನನಗೂ ಕೂಡ ಏನು ಸ್ಟಾರ್ಟಪ್ ಅನ್ನೋದೆಲ್ಲ, ನನಗೆ ಬಿಸ್ನೆಸ್ ಅಂತ ಗೊತ್ತಿದೆ ಹೊರತು ಸ್ಟಾರ್ಟಪ್ ಅನ್ನೋದೆಲ್ಲ ಏನು ಭಾಳ ಇದಿರಲಿಲ್ಲ. ಅವ್ರ ಇಂಟರ್ವ್ಯೂ ನೋಡಿಬಿಟ್ಟು ಅವರಿಗೆ ಲಿಂಕ್ಡ್ಇನಲ್ಲಿ ಕನೆಕ್ಟ್ ಮಾಡಿದೆ, ಕೇಳಿದೆ ಬಂದು ಮೀಟ್ ಮಾಡ್ಬೋದಾ ಅಂತೇಳಿ. ಅವ್ರು ನನಗೆ ಫಸ್ಟ್ ಮೀಟಿಂಗಲ್ಲೇ ನಿನ್ನ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಸೆಕೆಂಡ್ ಮೀಟಿಂಗಲ್ಲಿ ಶೇಖರ್ ಕಿರಾಣಿ ಅಂತ, ಇವತ್ತು ಅವರು ಆಕ್ಸೆಲ್ ಪಾರ್ಟ್ನರ್ಸ್ನ ಪಾರ್ಟ್ನರ್, ಅವ್ರನ್ನ ಕರ್ಕೊಂಡು ಬಂದರು ಇನ್ವೆಸ್ಟರ್ ಆಗಿ, ಕೋ-ಇನ್ವೆಸ್ಟರ್ ಆಗಿ. ಅವರಿಬ್ಬರು ನನಗೆ ಏಪ್ರಿಲ್ ಎಂಡ್ಗೆ, ಮೇ ಫಸ್ಟ್ ವೀಕ್ 2011 ಇನ್ವೆಸ್ಟ್ ಮಾಡಿದ್ರು. ಅಲ್ಲಿಂದ ನೋ ಲುಕಿಂಗ್ ಬ್ಯಾಕ್. ಆವಾಗ ನಮ್ಮ ಕಂಪ್ನಿಲಿ ಒಂದು ₹2 ಲಕ್ಷ ತಿಂಗಳ ರೆವಿನ್ಯೂ ಆಗ್ತಿತ್ತು.
ಅದು ಇವತ್ತು ಸುಮಾರು 3,000 ಜನಕ್ಕೆ ಕೆಲಸ ಕೊಟ್ಟಿದೆ. ಇವತ್ತು IndianMoney.com ಭಾಳಷ್ಟು ದೂರ ಬಂದಿದೆ. ಆದರೆ ಅದಾದ ಮೇಲೂ ಕೂಡ ಏಳು ಬೀಳುಗಳು ಭಾಳಷ್ಟಿತ್ತು. 2018 ಜಾನ್ವರಿಯಲ್ಲಿ ನಮಗೆ ಬಿಗ್ ಇನ್ವೆಸ್ಟ್ಮೆಂಟ್ ಆಯಿತು, ಸೀರೀಸ್ ಎ ಇನ್ವೆಸ್ಟ್ಮೆಂಟ್. ಅದು 20 ಕೋಟಿ ರೂಪಾಯಿ ಆಯಿತು. ಆ ಟೈಮಲ್ಲಿ ನಾವು ಒಂದು ಪೊಸಿಷನ್ಲಿದ್ವಿ, ಚೆನ್ನಾಗಾಗ್ತಿತ್ತು. ಆದರೆ ನನ್ನ ಕನಸು ದೊಡ್ಡ ಕಂಪ್ನಿ ಕಟ್ಟಬೇಕು, ಒಂದು ಗ್ಲೋಬಲ್ ಎಂಟರ್ಪ್ರೈಸ್ ಕಟ್ಟಬೇಕು ಅಂತ. ಅವಾಗ ಏನು ಮಾಡೋಣ, ಹೇಗೆ ಬೆಳೆಸೋದು ಅಂತ 2018 ಜೂನ್ ಜುಲೈ ಬೋರ್ಡ್ ಮೀಟಿಂಗಲ್ಲಿ ನಾವು ನಿರ್ಧಾರ ಮಾಡಿದ್ವಿ, ಒಂದು ಇನ್ಶೂರೆನ್ಸ್ ಬ್ರೋಕಿಂಗ್ ಕಂಪ್ನಿ ಮಾಡೋಣ. ಹೇಗಿದ್ರು ನಾವು ಫಿನಾನ್ಷಿಯಲ್ ಎಜುಕೇಷನ್ ಕೊಡ್ತಿದ್ದೀವಿ, ಇನ್ಶೂರೆನ್ಸ್ ಕೊಂಡ್ಕೋಬೇಕು ಅನ್ನೋರು ನಮ್ಮ ಹತ್ರ ಬರ್ತಿದ್ದಾರೆ, ಅವರಿಗೆ ಒಳ್ಳೆ ರೀತಿಯಲ್ಲಿ ಇನ್ಶೂರೆನ್ಸ್ನ ಆನ್ಲೈನ್ ಮೂಲಕ ಮಾರಾಟ ಮಾಡೋಣ ಅಂತ ಸುಮಾರು ದುಡ್ಡು ಖರ್ಚು ಮಾಡಿದ್ವಿ. ಇನ್ಶೂರೆನ್ಸ್ ಬ್ರೋಕಿಂಗ್ ಕಂಪ್ನಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ವಿ. 2019 ಫೆಬ್ರವರಿಗೆ ಲೈಸೆನ್ಸ್ ಬಂತು. ನೋಡಿ, ನಾನು ಅಷ್ಟೊತ್ತಿಗಾಗಲೇ 10 ವರ್ಷ ಬಿಸ್ನೆಸ್ ರನ್ ಮಾಡಿದ್ದೆ. ನಮ್ಮ ದೇಶದ ಭಾಳಷ್ಟು ದೊಡ್ಡವರು ನಮ್ಮ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರು. ಒಂದು ಅಮೇರಿಕನ್ VC ಫರ್ಮ್ ಇನ್ವೆಸ್ಟ್ ಮಾಡಿತ್ತು. ಅಷ್ಟೆಲ್ಲ ಇದ್ದರೂ ಕೂಡ ತಪ್ಪು ನಿರ್ಧಾರ ಮಾಡಿದ್ವಿ. 2019 ಫೆಬ್ರವರಿಗೆ ಶುರುವಾಗಿದ್ದ ಇನ್ಶೂರೆನ್ಸ್ ಬ್ರೋಕಿಂಗ್ ಬಿಸ್ನೆಸ್ಸು 2019 ಸೆಪ್ಟೆಂಬರ್ ಅಷ್ಟೊತ್ತಿಗೆ ಬರೀ 6 ತಿಂಗಳಲ್ಲಿ 12 ಕೋಟಿ ರೂಪಾಯಿ ಲಾಸ್ ಮಾಡ್ತು. ನನಗನ್ನಿಸ್ತು ಇನ್ನು ಕಂಟಿನ್ಯೂ ಮಾಡಿದ್ರೆ ನಮ್ಮ ಕೋರ್ ಬಿಸ್ನೆಸ್ ಕೂಡ ಕ್ಲೋಸ್ ಆಗಿ ಹೋಗುತ್ತೆ ಅಂತ. ಆವಾಗ ನಾನು 2019 ಸೆಪ್ಟೆಂಬರಲ್ಲಿ ನನ್ನ ಬೋರ್ಡಿಗೆ ಹೇಳಿದೆ, ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇನ್ಶೂರೆನ್ಸ್ ಬ್ರೋಕಿಂಗ್ ಬಿಸ್ನೆಸ್ನ ಕ್ಲೋಸ್ ಮಾಡಬೇಕು. ಆಲ್ರೆಡಿ 300 ಜನ ಹೈರ್ ಮಾಡಿಬಿಟ್ಟಿದ್ವಿ, 12 ಕೋಟಿ ರೂಪಾಯಿ ಲಾಸ್ ಆಗಿ ಹೋಗಿತ್ತು. ಬಟ್ ಆದರೂ ಕ್ಲೋಸ್ ಮಾಡಿದ್ವಿ. ಆ ನಿರ್ಧಾರ ತಗೊಳ್ದಿದ್ದಿದ್ದರೆ ಇವತ್ತು ಪ್ರಾಬ್ಲಿ ನಾನು ಇಲ್ಲಿ ಕುತ್ಕೊಂಡು ನಿಮ್ಮ ಹತ್ರ ಹೀಗೆ ಮಾತಾಡೋಕೆ ಆಗ್ತಾನೇ ಇರಲಿಲ್ಲ. ಅವತ್ತು ಯಾಕೆಂದರೆ ಬಿಸ್ನೆಸ್ಸಲ್ಲಿ ನಮಗೆ ಬದ್ಧತೆ ಇರಬೇಕು, ಎಮೋಷನ್ಸ್ ಇರಬಾರ್ದು ಅಂತಾರೆ. ಸೊ ಬದ್ಧತೆ ಭಾಳ ಮುಖ್ಯ, ಕಮಿಟ್ಮೆಂಟ್. ಎಲ್ಲವನ್ನೂ ನ್ಯಾಯವಾಗಿ ಮಾಡಬೇಕು, ಸರಿಯಾಗಿ ಮಾಡಬೇಕು. ಆದರೆ ಎಮೋಷನ್ಸ್ ಇಟ್ಕೊಂಡ್ಬಿಟ್ಟು ಅಟ್ಯಾಚ್ ಆಗಿಬಿಟ್ರೆ ನೀವು ಭಾಳ ಕಷ್ಟ ಆಗುತ್ತೆ. ಆಮೇಲೆ ಕ್ಲೋಸ್ ಮಾಡಿದ್ವಿ. ಬಟ್ ಅಗೇನ್ ಬ್ಯಾಕ್ ಟು ಸ್ಕ್ವೇರ್ ಒನ್, ಹೇಗೆ ದೊಡ್ಡ ಕಂಪ್ನಿ ಕಟ್ಟೋಣ. ಯಾಕಂದರೆ ಈ ಬರೀ ಆನ್ ಕಾಲ್ ಫಿನಾನ್ಷಿಯಲ್ ಎಜುಕೇಷನ್ ಬಿಸ್ನೆಸ್ ನನಗನ್ನಿಸ್ತಿತ್ತು ಅದು ಸ್ಕೇಲ್ ಆಗಲ್ಲ, ದೊಡ್ಡ ಬಿಸ್ನೆಸ್ ಕಟ್ಟೋಕ್ಕಾಗಲ್ಲ ಅಂತ. ಹಾಗಾಗಿ ನಾನು ಹೇಳಿದೆ, ಈ ಆನ್ ಕಾಲ್ ಫಿನಾನ್ಷಿಯಲ್ ಎಜುಕೇಷನ್ ಬಿಸ್ನೆಸ್ನ, ಕಾಲ್ ಸೆಂಟರ್ ಡ್ರಿವನ್ ಬಿಸ್ನೆಸ್ನ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಆ್ಯಪ್ ಡ್ರಿವನ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋಣ, ಮೊಬೈಲ್ ಆ್ಯಪ್ ಮಾಡೋಣ ಅಂತ. ಬಟ್ ನಮ್ಮ ಬೋರ್ಡ್ಗೂ ಕೂಡ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಜನ ವಿಡಿಯೋ ವಾಚ್ ಮಾಡೋಕ್ಕೆ ದುಡ್ಡು ಕೊಡ್ತಾರಾ, ಕಾಂಟೆಂಟ್ ನೋಡೋಕ್ಕೆ ದುಡ್ಡು ಕೊಡ್ತಾರಾ, ಯೂಟ್ಯೂಬ್ ಇದೆ ಅನ್ನೋ ಒಂದು. ಬಟ್ ನನಗೆ ಅಷ್ಟೊತ್ತಿಗಾಗಲೇ ಯೂಟ್ಯೂಬಲ್ಲಿ ನಮಗೊಂದು 10 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದರು. ಹಾಗಾಗಿ ನಾನು ಹೇಳಿದೆ, ನಾನು ಒಂದು ವರ್ಕ್ಶಾಪ್ ಮಾಡ್ತೀನಿ, ಜನರಿಗೆ ದುಡ್ಡು ಚಾರ್ಜ್ ಮಾಡ್ತೀನಿ, 3,000 ಚಾರ್ಜ್ ಮಾಡ್ತೀನಿ ಒಂದು ದಿನಕ್ಕೆ. ಬಂದು ಅಟೆಂಡ್ ಮಾಡ್ತಾರೆ. ನನ್ನ ವರ್ಕ್ಶಾಪ್ಗೆ ಜನ ದುಡ್ಡು ಕೊಡ್ತಾರೆ ಅಂದರೆ ನನ್ನ ಆ್ಯಪ್ಗೆ ಕೊಡ್ತಾರೆ ಅಂತ ನಾನೇ ಪರ್ಸ್ನಲ್ ಆಗಿ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಅಂತ ಡಿಸೈನ್ ಮಾಡಿದೆ. ಒಂದು ದಿನದ ವರ್ಕ್ಶಾಪ್, ಬೆಳಗ್ಗೆ 10ರಿಂದ ಸಂಜೆ 6 ತನಕ. ಫಸ್ಟ್ ವರ್ಕ್ಶಾಪ್ ಅನೌನ್ಸ್ ಮಾಡುವಾಗಲೇ ನನಗೊಂದು ಭಯ, ಫಸ್ಟ್ ವರ್ಕ್ಶಾಪ್ ಟಿಕೆಟ್ ಆದರೂ ಸೆಲ್ ಆಗುತ್ತಾ ಅಂತ. ಹಾಗಾಗಿ ಬರೀ 150 ಟಿಕೆಟ್ ಇಟ್ವಿ. ನಮಗೆ ಆಶ್ಚರ್ಯಕ್ಕೆ ಫಸ್ಟ್ ವರ್ಕ್ಶಾಪ್ ಶೆಡ್ಯೂಲ್ ಆಗೋ ಅಷ್ಟೊತ್ತಿಗೆ, ಅಂದರೆ ನಾವು ಮುಗಿಸೋ ಅಷ್ಟೊತ್ತಿಗೆ 2 ವರ್ಕ್ಶಾಪಿಗೆ ಆಲ್ರೆಡಿ ಟಿಕೆಟ್ ಸೆಲ್ ಆಗೋಗಿತ್ತು. ಹಾಗಾಗಿ ನಾನು 3ನೇ ವರ್ಕ್ಶಾಪಿಂದ 300 ಜನಕ್ಕೆ ಮಾಡಿದೆ. ಒಂದು ವರ್ಕ್ಶಾಪ್ಗೆ 300 ಜನ, ಒಬ್ರಿಗೆ 3,000. ಪ್ರತಿ ಭಾನುವಾರ ಕಂಡಕ್ಟ್ ಮಾಡ್ತಿದ್ದೆ. ಪ್ರತಿ ಭಾನುವಾರ 9 ಲಕ್ಷ ರೂಪಾಯಿ ಕಲೆಕ್ಷನ್. ಬರೀ ನನ್ನ ಮಾತು ಕೇಳೋಕೆ ಬರೋರು. ನಾನು ಬರೀ ದುಡ್ಡಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ನಾವು 4 ಕೆಲಸ ಮಾಡ್ತೀವಿ. ದುಡ್ಡನ್ನು ಉಳಿತಾಯ ಮಾಡ್ತೀವಿ, ಖರ್ಚು ಮಾಡ್ತೀವಿ, ಹೂಡಿಕೆ ಮಾಡ್ತೀವಿ, ಸಾಲ ತಗೊಳ್ತೀವಿ. ಈ 4 ಸರಿಯಾದ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ಅದು ಭಾಳ ಚೆನ್ನಾಗಿ ನಡೀತು. ಎಲ್ಲರೂ ರೆಫರೆನ್ಸ್ ಮೂಲಕ. ಹೇಗೆ ಅಂದರೆ, ಒಂದು ಸಾರಿ ಮಂಗಳೂರಿಂದ ಒಬ್ಬರು ಬಂದಿದ್ದರು. ನೆಕ್ಸ್ಟ್ ವರ್ಕ್ಶಾಪಿಗೆ ನೋಡ್ತೀನಿ ಮತ್ತೆ ಬಂದಿದ್ದಾರೆ. ಯಾಕ್ರಿ ಮತ್ತೆ ಬಂದ್ರಿ ಅಂತೀನಿ. ಇಲ್ಲ, ನನ್ನ ಮಗಳಿಗೆ ಮದುವೆ ಆಗ್ತದೆ, ಹಾಗಾಗಿ ಮಗಳು ಮತ್ತು ಅಳಿಯ ಇಬ್ಬರೂ ಕರ್ಕೊಂಡು ಬಂದಿದ್ದೀನಿ. ನೀವು ವರ್ಕ್ಶಾಪ್ ಅಟೆಂಡ್ ಮಾಡಿಲ್ಲ ಅಂದರೆ ನಾನು ನಿಮಗೆ ಇನ್ವಿಟೇಷನ್ ಕಾರ್ಡೇ ಪ್ರಿಂಟ್ ಮಾಡಲ್ಲ ಅಂತ ಹೇಳಿದ್ದೀನಿ ಅಂದರು. ಅಂದರೆ ವರ್ಕ್ಶಾಪ್ ಅಷ್ಟು ಎಫೆಕ್ಟಿವ್ ಆಗಿ ನಡೀತಿತ್ತು. ಮೊದಲಿಗೆ 1 ವರ್ಕ್ಶಾಪ್ ಮಾಡ್ತಿದ್ದೆ ವೀಕ್ಲಿ. ಆಮೇಲೆ ರೆಸ್ಪಾನ್ಸ್ ನೋಡಿ 2 ಮಾಡೋಕ್ಕೆ ಶುರು ಮಾಡಿದ್ವಿ. ನವೆಂಬರ್ 3, 2019 ಫಸ್ಟ್ ವರ್ಕ್ಶಾಪ್, ಮಾರ್ಚ್ 6, 2020 ಕೊನೆ ವರ್ಕ್ಶಾಪ್. ಅಷ್ಟೊತ್ತಿಗೆ ಕೋವಿಡ್ ಕೇಸಸ್ ಜಾಸ್ತಿ ಆಯಿತು, ನಿಲ್ಲಿಸಬೇಕಾಯ್ತು. ಈ ಮಧ್ಯದಲ್ಲಿ 28 ವರ್ಕ್ಶಾಪ್ಸ್ ಮಾಡಿ 7,000 ಜನ ಭೇಟಿ ಮಾಡಿದೆ. ಈಗ ದುಡ್ಡಂತೂ ಆಯಿತು, ಸುಮಾರು 2 ಕೋಟಿ ರೂಪಾಯಿ ಬರೀ ಆ ಒಂದು 4 ತಿಂಗಳಲ್ಲಿ. ಆದರೆ ಈ ಮಧ್ಯದಲ್ಲಿ ನನಗೊಂದು ದೊಡ್ಡ ರಿಯಲೈಸೇಷನ್. ಅಲ್ಲಿ ಬಂದ 7,000 ಜನರ ಸಮಸ್ಯೆ ಏನಪ್ಪ ಅಂದರೆ, ದುಡ್ಡು ಮಾಡೋದಲ್ಲ, ದುಡ್ಡು ಮಾಡೋದು. ಸರ್, ನನ್ನ ಹತ್ರ 10 ಎಕರೆ ಜಮೀನಿದೆ, ವರ್ಷಕ್ಕೆ 3 ಲಕ್ಷ ಬರ್ತಿಲ್ಲ. ನಾನು ಕಿರಾಣಾ ಶಾಪ್ ರನ್ ಮಾಡ್ತಿದ್ದೀನಿ, ಈಗ ಕ್ಲೋಸ್ ಮಾಡಬೇಕು ಅಂತಿದ್ದೀನಿ, ಕಾಂಪಿಟೇಷನ್ ಫೇಸ್ ಮಾಡೋಕ್ಕಾಗ್ತಿಲ್ಲ.
ರೆಸ್ಟೋರೆಂಟ್ ಮಾಡ್ತಿದ್ದೀನಿ, ನಡ್ಸೋಕೆ ಆಗ್ತಿಲ್ಲ, ದುಡ್ಡೇ ಆಗ್ತಿಲ್ಲ. ಜನರಿಗೆ ಸಮಸ್ಯೆ ಇದ್ದಿದ್ದು ದುಡ್ಡು ಮ್ಯಾನೇಜ್ ಮಾಡೋದಲ್ಲ, ಹೇಗೆ ದುಡ್ಡು ಮಾಡೋದು ಅಂತ. ನೋಡಿ, ನಮ್ಮ ದೇಶದಲ್ಲಿ ಇವತ್ತು 140 ಕೋಟಿ ಜನಸಂಖ್ಯೆ, ಬರೀ 3% ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಅಂದರೆ ಬರೀ 3% ಜನ ಮಾತ್ರ 5 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾರೆ ಅಂತ ಆಯಿತು. ಅಂದರೆ ಈ ರೀತಿಯ ಒಂದು ಸ್ಥಿತಿ ಇದ್ದಾಗ ಮೊದಲ ಆದ್ಯತೆ ನಮ್ಮದು ಜನರ ಆದಾಯವನ್ನು ಹೆಚ್ಚು ಮಾಡೋದು. ಆವಾಗ ನಾವು ಪರಿಪೂರ್ಣವಾದ ಒಂದು ಕಂಪ್ನಿ ಕಟ್ಟಬೇಕು ಅಂತ. ಅಂದರೆ ದುಡ್ಡಿನ ಜೊತೆಗೆ ನೀವು 5 ಕೆಲಸ ಮಾಡೋಕ್ಕಾಗೋದು: ದುಡಿಮೆ, ಖರ್ಚು, ಉಳಿತಾಯ, ಹೂಡಿಕೆ, ಸಾಲ. ನಾವು ಈ 4 ಹೇಳ್ಕೊಡ್ತಿದ್ವಿ, ದುಡಿಮೆ ಬಗ್ಗೆ ಹೇಳ್ಕೊಡ್ತಿರ್ಲಿಲ್ಲ. ಅವಾಗ ನಾನು ಬಂದು ಬೋರ್ಡ್ಗೆ ಹೇಳಿದೆ, ನಾವು ಫಿನಾನ್ಷಿಯಲ್ ಎಜುಕೇಷನ್ ಕಂಪ್ನಿಯಿಂದ ಒಂದು ಲೈವ್ಲಿಹುಡ್ ಎಜುಕೇಷನ್ ಕಂಪನಿ ಆಗಿ ಕನ್ವರ್ಟ್ ಆಗಬೇಕು. ನಮ್ಮ ಮೊಬೈಲ್ ಅಪ್ಲಿಕೇಶನ್ ಲೈವ್ಲಿಹುಡ್ ಎಜುಕೇಷನ್ ಆ್ಯಪ್ ಆಗಬೇಕು ಅಂತ ಮಾರ್ಚ್ 20, 2020 ಲಾಂಚ್ ಮಾಡಿದ್ವಿ ಆ್ಯಪ್ನ. ಬರೀ ಒಂದು ಕೋರ್ಸು, ನನ್ನ ವರ್ಕ್ಶಾಪ್ನೇ ರೆಕಾರ್ಡ್ ಮಾಡಿ 7 ಗಂಟೆ ಕೋರ್ಸ್ ಮಾಡಿ ಲಾಂಚ್ ಮಾಡಿದ್ವಿ. ಅದ್ಭುತವಾದ ರೆಸ್ಪಾನ್ಸ್ ಬಂತು. ಆಮೇಲೆ ಕೋರ್ಸ್ಗಳನ್ನ, ಇನ್ಫ್ಯಾಕ್ಟು ಲಾಕ್ಡೌನ್ ಆದಮೇಲೂ ಕೂಡ 1 ವೀಕ್ ಮಾತ್ರ ನಾನು ಆಫೀಸಿಗೆ ಬಂದಿಲ್ಲ. ಆಮೇಲೆ ಪೊಲೀಸ್ ಹತ್ರ ಪರ್ಮಿಷನ್ ತೊಗೊಂಡು ಸ್ಟುಡಿಯೋ ಆಪ್ರೇಟ್ ಮಾಡಿದ್ವಿ, ರೆಕಾರ್ಡ್ ಮಾಡಿದ್ವಿ. ಕಂಟಿನ್ಯೂಯಸ್ ಆಗಿ ದಿನಕ್ಕೆ 8 ಗಂಟೆ ರೆಕಾರ್ಡಿಂಗ್ ಮಾಡಿಬಿಟ್ಟು ಲಾಕ್ಡೌನ್ ಮುಗಿಯೋಷ್ಟೊತ್ತಿಗೆ ಒಂದು 8-9 ಕೋರ್ಸ್ನ ಶೂಟ್ ಮಾಡಿದ್ದೆ, ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಚೆನ್ನಾಗಿ ನಡೀತಿತ್ತು. ಸೇಲ್ಸ್ ಟೀಮ್ನವರು ಮನೆಯಿಂದ ಸೇಲ್ಸ್ ಮಾಡಿಸ್ತಿದ್ರು. ಈಗ ನಮಗಿದ್ದಿದ್ದು ಒಂದೇ ಸಮಸ್ಯೆ: ಇದನ್ನು ಹೇಗಪ್ಪ ಬೆಳೆಸೋದು, ಯಾರು ಹೇಳ್ಕೊಡ್ತಾರೆ? ಯಾಕಂದರೆ ನನಗೆ ಗೊತ್ತಿದ್ದಿದ್ದು ಹಣಕಾಸಿನ ಮ್ಯಾನೇಜ್ಮೆಂಟು. ಜೇನು ಸಾಕಣೆ ಮಾಡೋದು ಹೇಗೆ, ಕುರಿ ಸಾಕಣೆ ಹೇಗೆ ಮಾಡೋದು, ಬೇಕ್ರಿ ಮಾಡೋದು ಹೇಗೆ, ವೆಜ್ ರೆಸ್ಟೋರೆಂಟ್ ಮಾಡೋದು ಹೇಗೆ ನನಗೆ ಗೊತ್ತಿಲ್ಲ. ಯಾರು ಹೇಳ್ಕೊಡ್ತಾರೆ? ಯಾರು ಆ ಬಿಸ್ನೆಸ್ಸನ್ನು ಮಾಡಿ, ಆ ಕೃಷಿಯನ್ನು ಮಾಡಿ ಸಾಧನೆ ಮಾಡಿದಾರೋ ಅವ್ರು ಹೇಳ್ಕೊಡೋಕ್ಕೆ ಸಾಧ್ಯ. ಅವ್ರು ಹೇಳ್ಕೊಡೋಕ್ಕೆ ಸಾಧ್ಯನಾ? ಅವ್ರಿಗೆ ಹೋಗಿ ಕೇಳಿದ್ರೆ ನಮ್ಗೆ ಗೊತ್ತಿದ್ದಂಗೆ ಹಳ್ಳಿಯಲ್ಲೆಲ್ಲ ಅಕ್ಕಪಕ್ಕದವರೇ ಹೇಳ್ಕೊಡಲ್ಲ. ಇವ್ರು ಯಾಕೆ ಹೇಳ್ಕೊಡ್ತಾರೆ? ನಾವು ಕೇಳಿದ್ವಿ ಒಂದಷ್ಟು ಜನ, ಎಲ್ಲರೂ ಒಂದಷ್ಟು ಜನ ಆಗಲ್ಲ ಅಂದರು, ಒಂದಷ್ಟು ಜನ ಮಾಡ್ತೀವಿ ಅಂದರು. ನಾವು ಹೇಳಿದ್ದು ನಿಮ್ಮನ್ನು ಹೀರೋ ಮಾಡ್ತೀವಿ, ನಿಮ್ಮ ಕತೆ ಹೇಳಿ ಅಂತಲ್ಲ, ನೀವು ಹೇಗೆ ಸಕ್ಸಸ್ ಆದ್ರಿ ಆ ಸೀಕ್ರೆಟ್ ಹೇಳಿ ಅಂತ ಒಪ್ಕೊಂಡು ಬಂದರು. ಇವತ್ತು ಫ್ರೀಡಮ್ ಆ್ಯಪಲ್ಲಿ 780 ಕೋರ್ಸ್ಗಳಿದೆ. ಕೃಷಿ, ಬಿಸ್ನೆಸ್, ಫಾರ್ಮಿಂಗ್, ಕೃಷಿ ಮತ್ತು ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್, ಈ 3ಕ್ಕೆ ಸಂಬಂಧಪಟ್ಟಂತೆ 780 ಕೋರ್ಸ್ಗಳು. ಇದನ್ನು 1200 ಜನ ಸಾಧಕರು ಹೇಳ್ಕೊಟ್ಟಿದ್ದಾರೆ. ಬರೀ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಒಂದಷ್ಟನ್ನು ಮಾತ್ರ ನಾನು ಮತ್ತು ನನ್ನ ಟೀಮ್ನವ್ರು ಹೇಳ್ಕೊಟ್ಟಿದ್ದೀವಿ. ಉಳಿದೆಲ್ಲವನ್ನೂ ಜನರೇ ಹೇಳ್ಕೊಟ್ಟಿದ್ದೀವಿ. ಈಗ ಡಾಕ್ಟರ್ ದೇವಿ ಶೆಟ್ಟಿ ಅವರು ಡಾಕ್ಟರ್ಸ್ಗೆಲ್ಲ ಒಂದು ಅಫೋರ್ಡೆಬಲ್ ಹೆಲ್ತ್ ಕೇರ್ ಬಿಸ್ನೆಸ್ ಶುರು ಮಾಡೋದು ಹೇಗೆ, ವಿಜಯ್ ಸಂಕೇಶ್ವರ್ ಅವರು ಒಂದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಕಟ್ಟೋದು ಹೇಗೆ, ಹೀಗೆ ಸಾಧನೆ ಮಾಡಿದವರು ದೊಡ್ಡವರು ಕೂಡ ಹೇಳ್ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ರೈಟ್ರ್ ಆದವರು ಹೇಗೆ, ಸಿನಿಮಾ ನಟ ಆಗೋದು ಹೇಗೆ, ಹೀಗೆ ಎಲ್ಲ ಕೋರ್ಸ್ಗಳು ಮಾಡಿದ್ವಿ. ಈಗ ಆ 780 ಕೋರ್ಸ್ಗಳನ್ನ ಹೇಳ್ಕೊಟ್ಟ 1200 ಜನ ಸಾಧಕರಲ್ಲಿ ಪ್ರತಿಯೊಬ್ಬರ ಹತ್ರನೂ ಕೂಡ ಇನ್ಸ್ಪೈರಿಂಗ್ ಸ್ಟೋರಿ ಇತ್ತು. ನನಗನ್ಸಿದ್ದೇನು ಅಂದರೆ, ಸಾಧಕರು ಸಾಧನೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ, ಬಟ್ ಅವರ ಸಾಧನೆ ಹಿಂದೆ ಒಂದು ಸ್ಟ್ರಗಲ್ ಇತ್ತಲ್ಲ, ಅದನ್ನು ನ್ಯಾಷನಲ್ ಸ್ಟೇಜಲ್ಲಿ ಇಡಬೇಕು, ಜಾಸ್ತಿ ಜನಕ್ಕೆ ತೋರಿಸ್ಬೇಕು. ಯಾಕಂದರೆ ನಮ್ಮ ದೇಶ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅಂದರೆ, ನಾವೀಗ ಯಾರು ಎಷ್ಟೇ ಹೇಳಲಿ ರಾಜಕೀಯ ಮತ್ತೊಂದಕ್ಕೋಸ್ಕರ, ಈಗಿರುವ ಪರಿಸ್ಥಿತಿಯಲ್ಲಿ ನಾವು ಒಂದೇ ಒಂದು ಸೂಪರ್ ಪವರ್ ಆಗ್ತೀವಿ. ಅಂದರೆ ಪ್ರಪಂಚದ ಸೂಪರ್ ಪವರ್. ಸ್ವಲ್ಪ ಎಡವಿದ್ರೂ ಕೂಡ ಇನ್ನೊಂದು ಪಾಕಿಸ್ತಾನ ಆಗ್ತೀವಿ. ಯಾಕೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಲ್ಲೂ ಕೂಡ ಆಸೆಗಳು ದಿನದಿಂದ ದಿನಕ್ಕೆ ಬೆಳೀತಿರುತ್ತೆ. ಮೊದಲೆಲ್ಲ ನನಗೆ 20 ವರ್ಷದಿಂದ ಹಳ್ಳಿಯಲ್ಲಿರ್ತಾ ಯಾರು ಹೆಂಗೆ ಬದುಕ್ತಿದ್ದಾರೆ ಗೊತ್ತಿರಲಿಲ್ಲ, ಯಾರ ಹತ್ರ ಯಾವ ಕಾರ್ ಇದೆ ಗೊತ್ತಿಲ್ಲ, ಯಾರ ಬೆಡ್ರೂಮ್ ಹೆಂಗಿರುತ್ತೆ ಗೊತ್ತಿರಲಿಲ್ಲ. ಇವತ್ತು ನಾವು ಎಲ್ಲರ ಮನೆ ಕಿಚನ್ನು ನೋಡ್ತೀವಿ, ಅವ್ರ ಮನೆ ಟಾಯ್ಲೆಟು ನೋಡ್ತೀವಿ. ಯೂಟ್ಯೂಬಲ್ಲಿ ನಿಮಗೆಲ್ಲ ಸಿಗುತ್ತೆ. ನಮಗೂ ಹಾಗೇ ಇರಬೇಕು ಅಂತ ಆಸೆ ಬರುತ್ತೆ. ಹೊಸ ಸ್ಮಾರ್ಟ್ಫೋನ್ ಯಾವುದು, ಹೊಸ ಕಾರ್ ಯಾವುದು, ಬೈಕ್ ಯಾವುದು ಎಲ್ಲವೂ ಗೊತ್ತಾಗುತ್ತೆ. ಹೊಸ ಬ್ರ್ಯಾಂಡ್ ಬಟ್ಟೆ ಯಾವುದು ಗೊತ್ತು. ಈ ರೀತಿ ಆಸೆಗಳ ಕರ್ವ್ ಇದೆಯಲ್ಲ, ಆಸೆಗಳು ಬೆಳೀತಾ ಇರುತ್ತೆ. ಅದಕ್ಕೆ ತಕ್ಕಂತೆ ಸಾಮರ್ಥ್ಯ ಬೆಳೆದಿಲ್ಲ ಅಂದರೆ ಮನುಷ್ಯ ಅಡ್ಡದಾರಿ ಹಿಡಿತಾನೆ. ಅದರಿಂದನೇ ಸಮಾಜದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ. ಅದಾಗಬಾರ್ದು ಅಂದರೆ ಜನರಿಗೆ ಸಾಮರ್ಥ್ಯ ಜಾಸ್ತಿ ಮಾಡಬೇಕು. ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂದರೆ ಈಗ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ಜನರಿಗೆ ಬೇರೆ ಬೇರೆ ಅವಕಾಶಗಳನ್ನ ತೋರಿಸ್ಬೇಕು ಮತ್ತು ಅದಕ್ಕೆ ಬೇಕಾದ ಜ್ಞಾನವನ್ನು ಕೊಡಬೇಕು. ಸೊ ಹಾಗಾಗಿ ಫ್ರೀಡಮ್ ಆ್ಯಪ್ ಮೂಲಕ ಜ್ಞಾನ ಮತ್ತು ಅವಕಾಶವನ್ನು ಹಂಚೋ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಫ್ರೀಡಮ್ ಆ್ಯಪ್ನ ಸುಮಾರು 75 ಲಕ್ಷ ಜನ ಯೂಸ್ ಮಾಡ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ನಾನು ಒಂದು ಸಾರಿ ನಾನು US ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಲಿ ನನ್ನ ಫ್ರೆಂಡ್ ಒಬ್ಬರು ರಾಜೇಶ್ ಶೆಟ್ಟಿ ಅಂತ ಅವ್ರನ್ನ ಭೇಟಿ ಮಾಡಿದೆ. ಅವ್ರು ನನ್ನ ಕತೆ ಕೇಳಿಬಿಟ್ಟು ನೀನು ಯಾಕೆ ಬುಕ್ ಬರಿಬಾರ್ದು ಅಂದರು.
ಆವಾಗ ನಾನು ಯಾವ ಬುಕ್ ಬರೀಲಿ ಅಂತ ಯೋಚನೆ. ಸೊ ನಾನು ಇಂಡಿಯನ್ ಮನಿ ಶುರು ಮಾಡಿದ್ದೆ ಕೂಡ ಇನ್ಶೂರೆನ್ಸ್ ಸೆಲ್ ಮಾಡ್ತಾ ಮೋಸ ಆಗ್ತಿದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಸೆಲ್ ಮಾಡೋರು ಕಡಿಮೆ, ಬಟ್ ಇನ್ವೆಸ್ಟ್ಮೆಂಟ್ಸನ್ನು ಸೇವಿಂಗ್ಸ್ ಪ್ಲಾನ್ನ ಸೆಲ್ ಮಾಡ್ತಾರೆ. ಸೊ ಹಾಗಾದರೆ ಟರ್ಮ್ ಇನ್ಶೂರೆನ್ಸ್ನ ಜನ ಕೊಂಡ್ಕೋಬೇಕು, ಹೇಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಂತ. ಅದಕ್ಕೆ ನಾನು ಅಂದ್ಕೊಂಡೆ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಬುಕ್ ಬರೆಯೋಣ. ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಬುಕ್ ಬರೆದ್ರೆ ಯಾರು ಓದ್ತಾರೆ? ಯಾರೂ ಓದಲ್ಲ. ಅದಕ್ಕೆ ಒಂದು ಫಿಕ್ಷನ್ ಕ್ರಿಯೇಟ್ ಮಾಡಿದೆ, ಲವ್ ಬಿಯಾಂಡ್ ಡೆತ್ ಅಂತ ಹೇಳಿ. ಒಬ್ಬ ಹುಡುಗ ಸಾಗರದ ಹತ್ರ ಒಂದು ಹಳ್ಳಿಯವನು, ಅವನು ಗೌರ್ಮೆಂಟ್ ಸ್ಕೂಲಲ್ಲಿ ನಂತರನೇ ಓದ್ಬಿಟ್ಟು ಒಬ್ಬ ಇಂಜಿನಿಯರ್ ಆಗಿ ಒಂದು MNC ಕಂಪ್ನಿಲಿ ಕೆಲಸ ಮಾಡಿ ಹೇಗೆ ಬದುಕು ಕಟ್ಕೊಳ್ತಾನೆ, ಆಮೇಲೆ ಅವನ ಜೀವನದಲ್ಲಿ ನಡೆಯೋ ಒಂದು ಇನ್ಸಿಡೆಂಟು ಹೇಗೆ ಅವನ ಆಲೋಚನೆಯನ್ನೇ ಬದಲಾಯಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಬುಕ್. ಸುಮಾರು 3 ಲಕ್ಷ ಕಾಪೀಸ್ ಎಲ್ಲ ಆಯಿತು. ಬರೀ 1.5-2 ವರ್ಷದಲ್ಲಿ ಆಗಸ್ಟ್ 2017 ರಿಲೀಸ್ ಮಾಡಿದ್ವಿ. ನಾವೇ ಸೆಲ್ಫ್ ಪಬ್ಲಿಷ್ ಮಾಡಿದ್ವಿ. ನಮಗೆ ಒಳ್ಳೆ ಕನೆಕ್ಷನ್ ಇದರಿಂದ ನಾನು ಬುಕ್ ಲಾಂಚ್ ಮಾಡ್ತಿದ್ದಂಗೆ ಮಾಡಿದ್ದು ಒಂದೇ ಒಂದು ಕೆಲಸ, ಎಲ್ಲ ನಮ್ಮ ದೇಶದಲ್ಲಿರುವ ಲೈಫ್ ಇನ್ಶೂರೆನ್ಸ್ ಕಂಪ್ನಿ CEOಸ್ಗೆ MDಸ್ಗೆ ಒಂದು ಲೆಟ್ರ್ ಬರೆದೆ, ಹೀಗೊಂದು ಬುಕ್ ಲಾಂಚ್ ಮಾಡಿದ್ದೀನಿ, ಇದು ಸ್ಯಾಂಪಲ್ ಕಾಪಿ, ಓದಿ, ಇದು ನಿಮಗೆ ಇಷ್ಟ ಆದರೆ ನಿಮ್ಮ ಸೇಲ್ಸ್ ಪೀಪಲ್ಗೆ ಇದನ್ನು ಕೊಡ್ಬೋದಾ ಅಂತ. ಎಲ್ಲರೂ ನನಗೆ 5,000 ಕಾಪಿ ಬೇಕು, 10,000 ಕಾಪಿ ಬೇಕು ಅಂತ ಆರ್ಡ್ರ್ ಮಾಡಿದ್ರು. ಒಳ್ಳೆ ಸೇಲ್ಸ್ ಮಾಡೋಕ್ಕಾಯಿತು. ಸೊ ಮತ್ತು ಆನ್ಲೈನಲ್ಲೂ ಕೂಡ ಸೇಲ್ಸ್ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಬುಕ್ ಬರಿಬೇಕು ಅನಿಸ್ತು. ಅದನ್ನು ರೆಡಿ ಮಾಡಿದ್ದೀನಿ ಈಗ, ಮೈ ಮಿಲಿಯನೇರ್ ಫ್ರೆಂಡ್ ಅಂತ. ಅದನ್ನು ಕೂಡ ಲಾಂಚ್ ಮಾಡಬೇಕು ಅಂತ. ಸೊ ಅದು ಇಬ್ಬರು ಫ್ರೆಂಡ್ಸು, ಬೆಳ್ಳಿಯಪ್ಪ ಬಂಗಾರಪ್ಪ ಅಂತ ಇಬ್ಬರು ಸ್ನೇಹಿತರು. ಒಬ್ಬ ಮಿಲಿಯನೇರ್ ಆಗ್ತಾನೆ, ಒಬ್ಬ ಶ್ರೀಮಂತ ಆಗ್ತಾನೆ, ಒಬ್ಬ ಆಗಲ್ಲ. ಅವನು ಆಗದಿದ್ದವನು, ಈ ಇಬ್ಬರು ಸ್ನೇಹಿತರು ಒಂದೇ ಕಾಲೇಜಲ್ಲಿ ಓದ್ತಾರೆ, ಅವನು ಹೇಗೆ ಆದ ಅಂತೇಳಿ ನೆರೇಟ್ ಮಾಡುವ ಒಂದು ಸ್ಟೋರಿ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಸದ್ಯದಲ್ಲಿ ರಿಲೀಸ್ ಆಗುತ್ತೆ. ಮತ್ತು ಫ್ರೀಡಮ್ ಆ್ಯಪ್ ಮತ್ತು ನಮ್ಮ ಕಂಪ್ನಿಯ ವಿಚಾರಕ್ಕೆ ಬಂದರೆ, ಈಗ ನಾವು ಈ ಸಾಧನೆ ಮಾಡಿದವರು ನಮ್ಮ ಆ್ಯಪಲ್ಲಿ ಏನು ಪಾಠ ಮಾಡಿದಾರಲ್ಲ, ಕೋರ್ಸ್ನ ಮಾಡಿದಾರಲ್ಲ, ಅವ್ರನ್ನ ನ್ಯಾಷನಲ್ ಸ್ಟೇಜಿಗೆ ಇಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಐಕಾನ್ಸ್ ಆಫ್ ಭಾರತ್ ಅನ್ನೋ ಒಂದು ರಿಯಾಲಿಟಿ ಶೋವನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ನಮ್ಮ IP, ಬಿಗ್ ಬಾಸ್ ಅಥವಾ ನಿಮಗೆ ಶಾರ್ಕ್ ಟ್ಯಾಂಕ್ ಎಲ್ಲ ಇದೆಯಲ್ಲ, ಆ ರೀತಿಯಲ್ಲಿ ಇದು ನಮ್ಮ IP, ಕಂಪ್ಲೀಟ್ ಟೈಟಲ್, ಕಾನ್ಸೆಪ್ಟ್ ಮತ್ತು ಫಾರ್ಮ್ಯಾಟ್ ಅದು ನಮ್ಮ IP. ಅದನ್ನು ನಾನೀಗ ಪ್ರೊಡ್ಯೂಸ್ ಮಾಡಿದ್ದೀನಿ. ಫಸ್ಟ್ ಸೀಸನ್ ರೆಡಿ ಆಗಿದೆ. ಫಸ್ಟ್ ಸೀಸನ್ನ ನಾವು NDTV ಇಂಡಿಯಾದಲ್ಲಿ ಟೆಲಿಕಾಸ್ಟ್ ಮಾಡ್ತಾಯಿದ್ದೀವಿ ಹಿಂದಿಯಲ್ಲಿ. ಸೆಕೆಂಡ್ ಸೀಸನ್ ಪ್ರಾಬ್ಲಿ ವಿ ಮೇ ವರ್ಕ್ ವಿತ್ ಅದರ್ಸ್. ಸೊ ಇದರ ಉದ್ದೇಶ ಎಷ್ಟೇ, ಈ ಸಾಧನೆ ಮಾಡಿದವ್ರನ್ನ ನಾವು ನ್ಯಾಷನಲ್ ಸ್ಟೇಜಲ್ಲಿ ಪ್ರತಿಯೊಬ್ಬರಿಗೂ ಪರಿಚಯಿಸಬೇಕು. ಯಾಕೆ ಅಂತ ಹೇಳ್ತೀನಿ. ನಮ್ಮ ಐಕಾನ್ಸ್ ಆಫ್ ಭಾರತ್ಗೆ ನಾನು ಜೂರಿ ಪ್ಯಾನಲ್ನ ಹುಡುಕುವಾಗ ಮೊದಲ ಜೂರಿ ಮೆಂಬರ್ ನಾನು ಕರ್ಕೊಂಬಂದಿದ್ದು ಆನಂದ್ ಕುಮಾರ್. ಹೆಸರು ಕೇಳಿರಲ್ಲ. ಸೂಪರ್ 30 ಅಂದರೆ ಗೊತ್ತಿರುತ್ತೆ. ಸೂಪರ್ 30 ಹೃತಿಕ್ ರೋಷನ್ ಅವರ ಸಿನಿಮಾ. ಆ ಸಿನಿಮಾದ ನಿಜವಾದ ಹೀರೋ ಇವರು ಆನಂದ್ ಕುಮಾರ್. ಇವರು ಸೂಪರ್ 30ಯನ್ನು ಪಟ್ಟಣದಲ್ಲಿ ಶುರು ಮಾಡ್ತಾರೆ. ಇವತ್ತು ಸೂಪರ್ 30 ಅಂತ ನನ್ನ ಮಗನಿಗೆ ಕೇಳಿದ್ರು ಹೃತಿಕ್ ರೋಷನ್ ಅಂತಾನೆ, ಆನಂದ್ ಕುಮಾರ್ ಅಲ್ಲ. ಅದು ನಮ್ಮ ದೇಶದ ದೌರ್ಭಾಗ್ಯ. ಶಕುಂತಲಾ ದೇವಿ ಅಂದರೆ ವಿದ್ಯಾಭರಣ್ ಅಂತಾರೆ, ಪ್ಯಾಡ್ ಮ್ಯಾನ್ ಅಂದರೆ ಅಕ್ಷಯ್ ಕುಮಾರ್ ಅಂತಾರೆ ಅಲ್ವಾ. ಹೀಗಾಗಬಾರ್ದು. ರಿಯಲ್ ಹೀರೋಸ್ನ ತೋರಿಸಿದ್ದು ಸಾಕು, ರಿಯಲ್ ಹೀರೋಸ್ನ ತೋರಿಸ್ಬೇಕು, ರಿಯಲ್ ಹೀರೋಸ್ ಬಗ್ಗೆ ಮಾತಾಡಬೇಕು, ಅವರ ಸಾಧನೆಯನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು, ಅವರ ಚಿತ್ರ ನಮ್ಮ ಮಕ್ಕಳ ಮನಸ್ಸಲ್ಲಿ ಇರಬೇಕು. ಆವಾಗ ಮಾತ್ರ ಒಂದು ಒಳ್ಳೆ ಸಮಾಜ ಕಟ್ಟೋಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಐಕಾನ್ಸ್ ಆಫ್ ಭಾರತ್ನ ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ, ಬಟ್ ಇದೊಂದು ದೇಶದ ಒಳಿತಿಗಾಗಿ ಒಳ್ಳೆಯ ಕೆಲಸ ಮಾಡ್ತಿದ್ದೀವಿ ಅನ್ನೋ ಹೆಮ್ಮೆ ಇದೆ. ಸೊ ಐಕಾನ್ಸ್ ಆಫ್ ಭಾರತ್ ಆಲ್ರೆಡಿ ಟೆಲಿಕಾಸ್ಟ್ ಆಗ್ತದೆ ಪ್ರತಿ ಶನಿವಾರ ಮತ್ತು ಭಾನುವಾರ NDTV ಇಂಡಿಯಾದಲ್ಲಿ ರಾತ್ರಿ 9:30ಯಿಂದ 10:30 ತನಕ. ಮತ್ತು ಫ್ರೀಡಮ್ ಆ್ಯಪ್ನ ಭವಿಷ್ಯದ ಬಗ್ಗೆ ಹೇಳೋದಾದರೆ, ಈಗ ಆಲ್ರೆಡಿ ನಾವು ಭಾರತದಲ್ಲಿ ಸುಮಾರು 76 ಲಕ್ಷ ಜನ ಕಸ್ಟಮರ್ಸ್ ಇದ್ದಾರೆ, ಯೂಸರ್ಸ್ ಯೂಸ್ ಮಾಡ್ತಿದ್ದಾರೆ. 6 ಭಾಷೆ ಇದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ. ಈಗ ಬೆಂಗಾಲಿ ಆ್ಯಡ್ ಮಾಡ್ತಿದ್ದೀವಿ, ಬಾಂಗ್ಲಾದೇಶಲ್ಲಿ ಲಾಂಚ್ ಮಾಡ್ತಿದ್ದೀವಿ. ಅದು ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಎಕ್ಸ್ಪ್ಯಾನ್ಷನ್. ಮತ್ತು ಜೊತೆಗೆ ಬೇರೆ ಬೇರೆ ದೇಶಗಳಲ್ಲೂ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಶುರು ಮಾಡ್ತಿದ್ದೀವಿ. ಆಲ್ರೆಡಿ ನಮ್ಮ ಫ್ರೀಡಮ್ ಆ್ಯಪಲ್ಲಿರೋ ಕಾಂಟೆಂಟನ್ನು NSDC ಅವರು ರೆಕಗ್ನೈಸ್ ಮಾಡಿಬಿಟ್ಟು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ನಮ್ಮನ್ನು ನಾಲೆಡ್ಜ್ ಪಾರ್ಟ್ನರ್ ಆಗಿ ಆನ್ಬೋರ್ಡ್ ಮಾಡಿದ್ದಾರೆ. ನಮ್ಮೆಲ್ಲ ಕೋರ್ಸ್ಗಳನ್ನ ಅವ್ರ ವೆಬ್ಸೈಟ್ ಮೂಲಕ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಒಂದು ಮಟ್ಟಕ್ಕೆ ಹೇಳೋದಂದರೆ, ಆ ಒಂದು ನಂಬಿಕೆ ಇಟ್ಕೊಂಡು ಮಾಡಿರೋ ಕೆಲಸ ಯಾವತ್ತೂ ಹಾಳಾಗಲ್ಲ ಅಂತ ಅನಿಸುತ್ತೆ. ಸೊ ನನ್ನ ಜೀವನದ ಒಂದು ಸಮ್ಮಪ್ ಹೇಳಬೇಕು ಅಂದರೆ 3. 1 ಬದ್ಧತೆ, ಕಮಿಟ್ಮೆಂಟ್ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಯಾಕಂದರೆ ನನಗೆ ಬೇರೆ ಏನೂ ಇರಲಿಲ್ಲ, ದುಡ್ಡು ಮತ್ತೊಂದು ಬ್ಯಾಕ್ಗ್ರೌಂಡು ಯಾವುದೂ ಇರಲಿಲ್ಲ. ಇದ್ದಿದ್ದು ಒಂದೇ ಬದ್ಧತೆ. 2, ನಮ್ಮ ಜೀವನದಲ್ಲಿ ನಡೆದು ಬರೋವಾಗ ಭಾಳಷ್ಟು ಜನ ವ್ಯಕ್ತಿಗಳು ಬಂದು ಹೋಗ್ತಿರ್ತಾರೆ.
ಆದರೆ ಆ ಒಳ್ಳೆಯವ್ರನ್ನ ಉಳಿಸ್ಕೊಂಡು ಕಲಿಯೋದು, ನಾನು ಯಾವಾಗಲೂ ಅಂತಿರ್ತೀನಿ 3 ರೀತಿಯ ವ್ಯಕ್ತಿಗಳು ನಮ್ಗೆ ಬೇಕು ಅಂತ. ನಾನು ಸಾಧನೆ ಮಾಡಬೇಕು ಅಂದರೆ ನನ್ನ ಹಿಂದೆ 3 ರೀತಿ ವ್ಯಕ್ತಿಗಳಿರಬೇಕು. ಒಂದು, ನಾನು ಯಾವ ರೀತಿ ಆಗಬೇಕು ಅಂತಿದ್ದೀನಿ ಆ ರೀತಿ ಆಲ್ರೆಡಿ ಆದವರು ರೋಲ್ ಮಾಡೆಲ್ಸ್. ಈಗ ನಾನು ರತನ್ ಟಾಟಾ ಅವ್ರ ರೀತಿ ಆಗಬೇಕು ಅಂದ್ರೆ ರತನ್ ಟಾಟಾ ನನ್ನ ರೋಲ್ ಮಾಡೆಲ್. ಅವ್ರು ನಂಗೆ ಬಂದು ನಮ್ಮ ಮನೆಗೆ ಬಂದು ಹೇಳ್ಕೊಡ್ಬೇಕು ಅಂತಿಲ್ಲ. ಅವ್ರು ವಿಡಿಯೋ ನೋಡ್ಬೋದು, ಬುಕ್ಸ್ ಓದ್ಬೋದು, ಭಾಳಷ್ಟು ಆಪ್ಷನ್ಸ್ಗಳಿದ್ದಾವೆ. ಆ ರೀತಿಯ ಒಂದಷ್ಟು ರೋಲ್ ಮಾಡೆಲ್ಸ್ಗಳನ್ನ 1-2-3 ಜನ ಅಲ್ಲ, ನೀವು 1000 ಜನ ಇಟ್ಕೊಳ್ಳಿ, ಅವರಿಂದ ಕಲೀರಿ, ಅದು ಮುಖ್ಯ. ಎರಡನೇದು, ನನ್ನ ರೀತಿಯೇ ಆ್ಯಂಬಿಷಿಯಸ್ ಆಗಿ ಸಾಧನೆ ಮಾಡಬೇಕು ಅನ್ನೋ ಒಂದಷ್ಟು ಜನ ಫ್ರೆಂಡ್ಸ್. ನಿಮಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ನನ್ನ ಅದೃಷ್ಟಕ್ಕೆ 2018ರಲ್ಲಿ ಅಫ್ಕೋರ್ಸ್ ನನಗೆ ಭಾಳ ಲಿಮಿಟೆಡ್ ಫ್ರೆಂಡ್ಸ್ ಇರೋದು, ಬಟ್ 2018ರಲ್ಲಿ ಏನಾಯಿತು, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ನಾನು 1 ವರ್ಷದ ಒಂದು MBA ಪ್ರೋಗ್ರಾಮ್ ಮಾಡಿದೆ. ನಮ್ಮ ಅಪ್ಪಂದು MBA ಕನ್ಸನ್ನು ಪೂರೈಸಬೇಕು ಅನ್ನೋ ಒಂದು ಆಸೆಯಿಂದ. ಆವಾಗ ನನ್ನ ಜೊತೆಗೆ ಅಲ್ಲಿ ಆ 1 ವರ್ಷದ ಪ್ರೋಗ್ರಾಮಿಗೆ ಬಂದ ಒಂದು 60 ಜನ ಅಮೇಝಿಂಗ್ ಆಂಟ್ರಪ್ರನ್ಯೂರ್ಸ್, ಎಲ್ಲರೂ ನನ್ನ ರೀತಿ ಕಂಪ್ನಿ ಕಟ್ಟಿದವರು, ಫೌಂಡರ್ಸ್ ಸಿಕ್ಕಿದ್ರು. ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಗ್ರೂಪ್. ನಾವು ಈಗಲೂ ಕೂಡ ವೀಕ್ಲಿ ಆಲ್ಮೋಸ್ಟ್ ಡೈಲಿ ಮಾತಾಡ್ತೀವಿ. ಸೊ ಪ್ರಾಬ್ಲಿ ಆ ರೀತಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ತಂಡ, ಇವನ್ ಆಫೀಸಲ್ಲೂ ಕೂಡ ನನ್ನ ಜೊತೆಗಿರೋರು ಅವ್ರು ಭಾಳ ಮುಖ್ಯ ಆಗ್ತಾರೆ. ಆಮೇಲೆ 3ನೇ ರೀತಿ ವ್ಯಕ್ತಿಗಳು ನಿಮ್ಮ ರೀತಿ ಆಗಬೇಕು ಅನ್ನೋ, ನಿಮ್ಮನ್ನು ಫಾಲೋ ಮಾಡೋ ಒಂದಷ್ಟು ಜನ. ನೀವು ಸರಿಯಾದ ದಾರಿಲಿ ಹೋಗ್ತಿದ್ದೀನಿ ಅಂದರೆ ನಿಮ್ಮನ್ನು ಒಂದಷ್ಟು ಜನ ಫಾಲೋ ಮಾಡ್ತೀಯಾರೆ ಅಂತ. ಇದು ನೀವು 3rd ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಮಕ್ಕಳು ನಿಮ್ಮನ್ನು ಫಾಲೋ ಮಾಡಬೇಕು. ಇವತ್ತು ನಿಮಗೆ ಫಾಲೋವರ್ಸ್ ಇದ್ದರೆ, ಐ ಮೀನ್ ವಿಚ್ ಮೀನ್ಸ್ ವಾಟ್, ನೀವೇನೋ ಒಂದಷ್ಟು ಜನ ಒಳ್ಳೆ ಕೆಲಸ ಮಾಡ್ತಿದ್ದೀನಿ. ಇವತ್ತು ನಮ್ಗೆ ಇಂಡಿಯನ್ ಮನಿಗೆ ಯೂಟ್ಯೂಬಲ್ಲಿ ಸುಮಾರು 20 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಮ್ಮ ವೀಡಿಯೋಗಳನ್ನ ನೋಡ್ತಾರೆ ಎಲ್ಲ ಭಾಷೆಯಿಂದ. ಒಟ್ಟು ಫೇಸ್ಬುಕ್ಕಲ್ಲಿ ಸುಮಾರು 1 ಮಿಲಿಯನ್ 10 ಲಕ್ಷ ಜನ ಹತ್ರ ನೋಡ್ತಾರೆ, ನಮ್ಮ ಆ್ಯಪ್ನ ಯೂಸ್ ಮಾಡ್ತಾರೆ. ಇವರೆಲ್ಲ ಪ್ರಾಬ್ಲಿ ನಾವು ಮಾಡೋ ಕೆಲಸ ಸರಿಯಾಗಿದೆ ಅಂತ ಫಾಲೋ ಮಾಡ್ತಾರೆ, ಇಲ್ಲಾಂದ್ರೆ ನೋಡೋದಿಲ್ಲ ಅಲ್ವಾ. ನಾನದೇ ಹೇಳ್ದಲ್ಲ. ಮತ್ತು 3ನೇ ವಿಚಾರ, ಈಗ ಫಸ್ಟ್ ನಾನು ಹೇಳಿದೆ ಕಮಿಟ್ಮೆಂಟ್ ಇರಬೇಕು, 2 ಒಳ್ಳೆ ವ್ಯಕ್ತಿಗಳಿರಬೇಕು, ಅದರಲ್ಲೂ 3 ರೀತಿ ವ್ಯಕ್ತಿಗಳು. ಇನ್ನು 3ನೇದು ಕಲಿಕೆ. ಕಲಿಯೋದ್ರಲ್ಲಿ 3 ರೀತಿ. ಒಂದು, ಹೇಳಿಕೊಟ್ಟು ಕಲಿಯೋದು, ಸ್ಕೂಲು ಕಾಲೇಜಲ್ಲಿ ಟೀಚರ್ಸು ಅವರು ಇವರು. 2ನೇದು ನೋಡಿ ಓದಿ ಅಬ್ಸರ್ವ್ ಮಾಡಿ ಕಲಿಯೋದು. 3ನೇದು ಆಲೋಚನೆ ಮಾಡಿ ಕಲಿಯೋದು. ಈ 3ನೇ ಹಂತಕ್ಕೆ ಬರಬೇಕು ಅಂದರೆ ಮೊದಲ 2 ಹಂತವನ್ನು ಸರಿಯಾಗಿ ಮಾಡಬೇಕು. ನೀವು 3ನೇ ಹಂತಕ್ಕೆ ಬಂದ್ರಿ ಅಂದರೆ ನೀವೊಬ್ಬ ಇನ್ವೆನ್ಷನ್ ಮಾಡೋಕ್ಕಾಗತ್ತೆ, ಇನೋವೇಷನ್ ಮಾಡೋಕ್ಕಾಗತ್ತೆ, ಸಾಧನೆ ಮಾಡೋಕ್ಕಾಗತ್ತೆ. ಬಟ್ ಅದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಪ್ರಾಬ್ಲಿ ನನಗೂ ಕೂಡ, ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಬಟ್ ಇವತ್ತು ಭಾರತದ ಹೆಸರಾಂತ ಇಂಗ್ಲೀಷ್ ಚಾನಲ್ಸ್, ಈಗ ನಂಬುವ ಟೈಮ್ಸ್ ನೌಲ್ಲಿ ನಾನು TV ಶೋ ಹೋಸ್ಟ್ ಮಾಡ್ತಿದ್ದೆ, ರಿಪಬ್ಲಿಕಲ್ಲಿ ಹೋಸ್ಟ್ ಮಾಡ್ತಿದ್ದೆ, ರಿಪಬ್ಲಿಕಲ್ಲಿ 1 ವರ್ಷ ಮಾಡ್ತಿದ್ದೆ, CNN-ನಲ್ಲಿ 2.5 ವರ್ಷ ಶೋ ಹೋಸ್ಟ್ ಮಾಡ್ತಿದ್ದೆ. ಅಂದರೆ ಇಂಗ್ಲೀಷ್ ಕೂಡ ನೀವು ಕಲಿಬೋದು, ಎಲ್ಲವೂ ಸಾಧ್ಯ ಆಗುತ್ತೆ. ಇದು 3 ಇದ್ದರೆ, ಬದ್ಧತೆ, ಒಳ್ಳೆ ವ್ಯಕ್ತಿಗಳು, 3ನೇದು ಕಲಿಕೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.